ಹಾಲೆಲೂಯಾ, ಹಾಲೆಲೂಯಾ. ನಾವು ಮುಂಜಾನೆ ವೇಳೆ ನಾವು ದೇವರನ್ನು ಸ್ತುತಿಸುವುದು ನಾವೆಲ್ಲರೂ ಇಂಥ ಸ್ಥಳದಲ್ಲಿ ಕೂತರಿಸಿದ ನಿಂತು ಕೊಟ್ಟಿರುವಂಥ ಪರಿಶುದ್ಧಾತ್ಮನೆಯನ್ನು ವಂಶವನ್ನು ಪ್ರಾರ್ಥಿಸಿ ಕರ್ತನೆಯನ್ನು ಸ್ತೋತ್ರಿಸುವುದು ಮುಂಜಾನೆ ವೇಳೆಯಲ್ಲಿ ನಿರಸ್ತವಾಗಿ ಸ್ತೋತ್ರಿಸುವುದು ಬೇರೆ ನಾವು ಉಳಿಯುವುದು ನಿನ್ನ ಕೃಪೆಯಾಗಿ ಬರುತ್ತಿದ್ದೇವೆ. ಇದು ನಮ್ಮ ಬಲ ಅಲ್ಲ, ನಿನ್ನ ಬಲಸು, ನಿನ್ನ ಕೃಪೆ ಸ್ವಂತ ದೇವರೇ, ನೀ ಬಲಪಡಿಸು, ನೀ ನಡೆಸುತ್ತಂತೆ. ನಿನ್ನ ಹಾಗೆ ಯಾರು ನಿನ್ನ ಹಾಗೆ ವರ್ಣಿಸಲು ಅಸಾಧ್ಯ ಸ್ವಂತ ನೀನು ಬಲಪಡಿಸಿ, ಯಾರು ಬದಲಿಸುವ ವಾಕ್ಯದಲ್ಲಿ ನೀನು ನಡೆಸು. ಯೇಸುವಿನಲ್ಲಿ ಹಾಲೆಲೂಯಾ, ಹಾಲೆಲೂಯಾ. ಈ ಸಂಗೀತ ಹೀಗೆ ಹೇಳ್ತೇವೆ, ನೂತನ ದಿನದೊಳಗೆ ನೀನು ನಡೆಸಿ, ನೂತನ ಕೃಪೆಯಿಂದ ನಾನು ತುಂಬಿಸು. ಹಾಲೆಲೂಯಾ. ದೇವರು ನಮಗೆ ನೂತನ ದಿನವನ್ನು ತುಂಬಿಸಿದ್ದಾರೆ, ನೂತನ ಕೃಪೆಯನ್ನು ನಾವು ನಡೆಸಿದ್ದಾರೆ. ಹಾಲೆಲೂಯಾ. ಹೊಸ ಕೃಪೆಯನ್ನು ನೀಡುತ್ತಾ, ಹೊಸ ಬಲವನ್ನು ನೀಡುತ್ತಾ ಆತನು ನಮ್ಮನ್ನು ನಡೆಸುವ ದೇವರಾಗಿದ್ದಾನೆ. ನಮ್ಮ ಕೊರತೆಗಳು, ನಮ್ಮ ಕಷ್ಟಗಳು, ಸಂಕಟಗಳು ಏನಿದ್ದರೂ ದೇವರೆಲ್ಲ ಬಯಸುವ ನೂತನ ದಿನವನ್ನು ನಡೆಸು, ನೂತನ ಕೃಪೆಯಿಂದ ನನ್ನನ್ನು ತುಂಬಿಸು, ನೂತನ ದಿನವನ್ನು ನಡೆಸು, ನೂತನ ಕೃಪೆಯಿಂದ ನನ್ನನ್ನು ತುಂಬಿಸು. ಹೊಸ ಕೃಪೆಯ ನೀಡುವೆನಾ, ಹೊಸ ಬಲವ ನೀಡುವೆನಾ, ಹೊಸ ಕೃಪೆಯ ನೀಡುವೆನಾ, ಹೊಸ ಬಲವ ನೀಡುವೆನಾ. ನೂತನ ದಿನವನ್ನು ನಡೆಸು, ನೂತನ ಕೃಪೆಯಿಂದ ನನ್ನನ್ನು ತುಂಬಿಸು, ನೂತನ ದಿನವನ್ನು ನಡೆಸು, ನೂತನ ಕೃಪೆಯಿಂದ ನನ್ನನ್ನು ತುಂಬಿಸು. ಆರಂಭವಾಗಲು ಅಂತ್ಯವು ಸಂಪೂರ್ಣವು, ಆರಂಭವಾಗಲು ಅಂತ್ಯವು ಸಂಪೂರ್ಣವು. ಕೊರತೆಗಳು ನೀಗಲಿ, ಎಲ್ಲ ಕೊರತೆಗಳು ನೀಗಲಿ, ನಮ್ಮ ಕಷ್ಟಗಳು ನೀಗಿ ಹೋಗಲಿ, ನಮ್ಮ ಕಷ್ಟಗಳು ನೀಗಿ ಹೋಗಲಿ. ನೂತನ ದಿನವನ್ನು ನಡೆಸು, ನೂತನ ಕೃಪೆಯಿಂದ ನನ್ನನ್ನು ತುಂಬಿಸು, ನೂತನ ದಿನವನ್ನು ನಡೆಸು, ನೂತನ ಕೃಪೆಯಿಂದ ನನ್ನನ್ನು ತುಂಬಿಸು. ಹೊಸ ಕೃಪೆಯ ನೀಡುವೆನಾ, ಹೊಸ ಬಲವ ನೀಡುವೆನಾ, ಹೊಸ ಕೃಪೆಯ ನೀಡುವೆನಾ, ಹೊಸ ಬಲವ ನೀಡುವೆನಾ. ನೂತನ ಕೃಪೆಯಿಂದ ನನ್ನನ್ನು ತುಂಬಿಸು, ನೂತನ ದಿನವನ್ನು ನಡೆಸು, ನೂತನ ಕೃಪೆಯಿಂದ ನನ್ನನ್ನು ತುಂಬಿಸು. ಲಜ್ಜೆಗೆ ಮನದಾಗಿ ಮೇಲನ್ನು ನೀಡುವೆನಾ, ಲಜ್ಜೆಗೆ ಮನದಾಗಿ ಮೇಲನ್ನು ನೀಡುವೆನಾ, ಕಣ್ಣೀರಿಗೆ ಬದಲಾಗಿ, ನಮ್ಮ ಕಣ್ಣೀರಿಗೆ ಬದಲಾಗಿ ಆನಂದ ನೀಡುವೆನಾ, ಆನಂದ ನೀಡುವೆನಾ. ಹೊಸ ಕೃಪೆಯ ನೀಡುವೆನಾ, ಹೊಸ ಬಲವ ನೀಡುವೆನಾ, ಹೊಸ ಕೃಪೆಯ ನೀಡುವೆನಾ, ಹೊಸ ಬಲವ ನೀಡುವೆನಾ. ನೂತನ ದಿನಗಳನ್ನು ನಡೆಸು, ನೂತನ ಕೃಪೆಯಿಂದ ನನ್ನನ್ನು ತುಂಬಿಸು, ನೂತನ ದಿನಗಳನ್ನು ನಡೆಸು, ನೂತನ ಕೃಪೆಯಿಂದ ನನ್ನನ್ನು ತುಂಬಿಸು. ಸವಾಲನ್ನು ಎದುರಿಸಲು, ಈ ಗೌರವವನ್ನು ಜಯಿಸಲು, ಸವಾಲನ್ನು ಸಂಗ್ರಹಿಸಲು, ಈ ಗೌರವವನ್ನು ಜಯಿಸಲು, ಸಂಬಂಧವು ಸ್ಥಿರಗೊಳ್ಳಲು, ನಮ್ಮ ಸಂಬಂಧವು ಸ್ಥಿರಗೊಳ್ಳಲು, ಸಮಾಧಾನ ಹೊಂದಲು, ಸಮಾಧಾನ ಹೊಂದಲು. ಹೊಸ ಕೃಪೆಯ
ಕೃಪೆಯ ನೀಡುವೆವಾ, ಹೊಸ ಬಲವ ನೀಡುವೆವಾ, ಹೊಸ ಕೃಪೆಯ ನೀಡುವೆವಾ, ಹೊಸ ಬಲವ ನೀಡುವೆವಾ. ನೂತನ ದಿನಗಳು ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು, ನೂತನ ದಿನಗಳು ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ಆರಂಭವಾದರೂ ಅಂತ್ಯವು ಸಂಪೂರ್ಣವು, ಆರಂಭವಾದರೂ ಅಂತ್ಯವು ಸಂಪೂರ್ಣವೇ. ಕೊರತೆಗಳು ನೀಗಲಿ, ನಮ್ಮ ಕೊರತೆಗಳು ನೀಗಲಿ, ಎಲ್ಲ ಕಷ್ಟಗಳು ನೀಗಿ ಹೋಗಲಿ, ಎಲ್ಲ ಕಷ್ಟಗಳು ನೀಗಿ ಹೋಗಲಿ. ಕೃಪೆಯ ನೀಡುವೆವಾ, ಹೊಸ ಬಲವ ನೀಡುವೆವಾ, ಹೊಸ ಕೃಪೆಯ ನೀಡುವೆವಾ, ಹೊಸ ಬಲವ ನೀಡುವೆವಾ. ನೂತನ ದಿನಗಳು ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು, ನೂತನ ದಿನಗಳು ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ಲಜ್ಜೆಗೆ ಬದಲಾಗಿ ಏನನ್ನು ನೀಡುವೆವಾ, ಲಜ್ಜೆಗೆ ಬದಲಾಗಿ ಏನನ್ನು ನೀಡುವೆವಾ, ಕಣ್ಣೀರಿಗೆ ಬದಲಾಗಿ ನಮ್ಮ ಕಣ್ಣೀರಿಗೆ ಬದಲಾಗಿ ಆನಂದ ನೀಡುವೆವಾ, ಪರಮಾನಂದ ನೀಡುವೆವಾ, ಹೊಸ ಕೃಪೆಯ ನೀಡುವೆವಾ, ಹೊಸ ಬಲವ ನೀಡುವೆವಾ, ಹೊಸ ಕೃಪೆಯ ನೀಡುವೆವಾ, ಹೊಸ ಬಲವ ನೀಡುವೆವಾ. ನೂತನ ದಿನಗಳು ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು, ನೂತನ ದಿನಗಳು ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ನಿನ್ನಡಿ ನೀವೊಳ್ಳೆಯವ, ನನ್ನದೆಂದಿಗೂ ಕೈ ಹಿಡಿಯಲಿ, ಎಂದಿಗೂ ಅಗಲವೇ. ನನ್ನಡಿ ನೀವೊಳ್ಳೆಯವ, ನನ್ನ ಹೆಸರೇ ಇಮ್ಮಾನುವೇ, ನನ್ನೊಂದಿಗಿರುವಾತನೇ, ಸಂತೈಸುವ ಯೇಸುವೇ. ನನ್ನಡಿ ನೀವೊಳ್ಳೆಯವ, ನನ್ನದೆಂದಿಗೂ ಕೈ ಹಿಡಿಯಲಿ, ನನ್ನದೆಂದಿಗೂ ಅಗಲವೇ, ನನ್ನದೆಂದಿಗೂ ಅಗಲವೇ. ನಿನ್ನ ಶ್ವಾಸವ ಊದಿರುವೆ, ನಿನ್ನ ಕರಗಳಲ್ಲಿ ನನ್ನ ರೂಪಿಸಿ, ನಿನ್ನ ಶ್ವಾಸವ ಊದಿರುವೆ. ನನ್ನಯ ಒಳ್ಳೆಯ ತಂದೆಯು ನೀನೇ, ನನ್ನಯ ಒಳ್ಳೆಯ ತಾಯಿಯು ನೀನೇ, ನನ್ನಯ ಒಳ್ಳೆಯ ತಂದೆಯು ನೀನೇ, ನನ್ನಯ ಒಳ್ಳೆಯ ತಾಯಿಯು ನೀನೇ, ನನ್ನಯ ಒಳ್ಳೆಯ ತಂದೆಯು ನೀನೇ, ನನ್ನಯ ಒಳ್ಳೆಯ ತಾಯಿಯು ನೀನೇ. ನನ್ನ ನಡಿ ನೀ ಒಳ್ಳೆಯವ, ನನ್ನದೆಂದಿಗೂ ಕೈ ಹಿಡಿಯಲಿ, ನನ್ನದೆಂದಿಗೂ ಅಗಲವೇ, ನನ್ನದೆಂದಿಗೂ ಅಗಲವೇ. ನನ್ನ ನಡಿ ನೀ ಒಳ್ಳೆಯವ, ನಿನ್ನ ಹೆಸರೇ ಇಮ್ಮಾನುವೇ, ನನ್ನೊಂದಿಗಿರುವಾತನೇ, ಸಂತೈಸುವ ಯೇಸುವೇ. ನಿನ್ನ ಕರಗಳಲ್ಲಿ ನನ್ನ ರೂಪಿಸಿ, ನಿನ್ನ ಶ್ವಾಸವ ಊದಿರುವೆ, ನಿನ್ನ ಕರಗಳಲ್ಲಿ ನನ್ನ ರೂಪಿಸಿ, ನಿನ್ನ ಶ್ವಾಸವ ಊದಿರುವೆ. ನನ್ನಯ ಒಳ್ಳೆಯ ತಂದೆಯು ನೀನೇ, ನನ್ನಯ ಒಳ್ಳೆಯ ತಾಯಿಯು ನೀನೇ,
ಔತಣ ಸಿದ್ಧ ಮಾಡಿದೆ. ನನ್ನ ಗಡಿ ನೀ ಒಳ್ಳೆಯವ, ನನ್ನ ಎಂದಿಗೂ ಕೈ ಬಿಡಲಿ. ನನ್ನೆಂದಿಗೂ ಅಗಲರೆ, ನನ್ನೆಂದಿಗೂ ಅಗಲರೆ. ನನ್ನ ಗಡಿ ನೀ ಒಳ್ಳೆಯವ, ನನ್ನ ಹೆಸರೇ ಇಮ್ಮಾನುವೇಲ್. ನಮ್ಮೊಂದಿಗಿರುವಾಗಲೇ ಸಂತೈಸುವಾಗ ಸಹನೆ. ನಿನ್ನ ಸಮ್ಮುಖದಲ್ಲಿ ಎಷ್ಟು ಆನಂದ, ವಿವರಿಸಲು ಮಾತಿಲ್ಲ. ನಿನ್ನ ಸಮ್ಮುಖದಲ್ಲಿ ಎಷ್ಟು ಆನಂದ, ವಿವರಿಸಲು ಮಾತಿಲ್ಲ. ಒಳ್ಳೆಯ ಗುರುವ ನೀನೇ, ನನ್ನಯ ಒಳ್ಳೆಯ ರಕ್ಷಕ ನೀನೇ. ನನ್ನಯ ಒಳ್ಳೆಯ ಗುರುವ ನೀನೇ, ನನ್ನಯ ಒಳ್ಳೆಯ ರಕ್ಷಕ ನೀನೇ. ನನ್ನಯ ಒಳ್ಳೆಯ ರಕ್ಷಕ ನೀನೇ, ನನ್ನಯ ಒಳ್ಳೆಯ ರಕ್ಷಕ ನೀನೇ. ನನ್ನ ಗಡಿ ನೀ ಒಳ್ಳೆಯವ, ನನ್ನೆಂದಿಗೂ ಕೈ ಬಿಡಲಿ. ನನ್ನೆಂದಿಗೂ ಅಗಲರೆ, ನನ್ನೆಂದಿಗೂ ಅಗಲರೆ. ನಿನ್ನ ಸಮ್ಮುಖದಲ್ಲಿ ಎಷ್ಟು ಆನಂದ, ವಿವರಿಸಲು ಮಾತಿಲ್ಲ. ನಿನ್ನ ಸಮ್ಮುಖದಲ್ಲಿ ಎಷ್ಟು ಆನಂದ, ವಿವರಿಸಲು ಮಾತಿಲ್ಲ. ನನ್ನಯ ಒಳ್ಳೆಯ ಗುರುವ ನೀನೇ, ನನ್ನಯ ಒಳ್ಳೆಯ ರಕ್ಷಕ ನೀನೇ. ನನ್ನಯ ಒಳ್ಳೆಯ ಗುರುವ ನೀನೇ, ನನ್ನಯ ಒಳ್ಳೆಯ ರಕ್ಷಕ ನೀನೇ. ನನ್ನಯ ಒಳ್ಳೆಯ ಗುರುವ ನೀನೇ, ನನ್ನಯ ಒಳ್ಳೆಯ ರಕ್ಷಕ ನೀನೇ. ನೀ ಒಳ್ಳೆಯವ, ನನ್ನವೆಂದಿಗೂ ಕೈ ಬಿಡಲಿ. ನನ್ನೆಂದಿಗೂ ಅಗಲರೆ, ನನ್ನೆಂದಿಗೂ ಅಗಲರೆ, ನನ್ನೆಂದಿಗೂ ಅಗಲರೆ. ನನ್ನ ಗಡಿ ನೀ ಒಳ್ಳೆಯವ, ನನ್ನೆಂದಿಗೂ ಕೈ ಬಿಡಲಿ. ನನ್ನೆಂದಿಗೂ ಅಗಲರೆ, ನನ್ನೆಂದಿಗೂ ಅಗಲರೆ. ಕರ್ತನೇ, ಸ್ತೋತ್ರ ದೇವರೇ, ನಿನ್ನನ್ನು ನಾಮ ಸ್ತುತಿಸಲು ಅನುಗ್ರಹಿಸು. ನಿನ್ನ ಕೃಪೆ ಸಾಕು ಸ್ವಾಮಿ, ನಿನ್ನ ಬಲವೇ ಸಾಕು, ನೀನೊಬ್ಬರೇ ನನಗೆ ಸಾಕು ಸ್ವಾಮಿ. ದೇವರೇ, ಮನಸಾರೆ ನಿನ್ನ ಸ್ತುತಿಸ್ತೇವೆ ಸ್ವಾಮಿ, ಮನಸಾರೆ ನಿನ್ನ ಕೊಂಡಾಡ್ತೇವೆ ಸ್ವಾಮಿ. ಆ ಪಾಪಗಾಗಿ ಸ್ವಾಮಿ ದೇವರೇ, ಇವತ್ತು ನಮಗೋಸ್ಕರ ಸಿಲುಬೆಯಲ್ಲಿ ಸ್ವಾಮಿ ನಮಗೋಸ್ಕರ ಸತ್ಯ ಜಾತನಾಗಿದ್ದಾರೆ. ನಮ್ಮ ನೋಡಲಾಗಿ ಸ್ವಾಮಿ ಪ್ರಾಣವನ್ನು ಯೇಸುವೇ ಸ್ತುತಿಸುವೆ. ನಿನ್ನನ್ನೇ ಮನಸಾರೆ ಯೇಸುವೇ ಸ್ತುತಿಸುವೆ. ನಿನ್ನನ್ನೇ ಮನಸಾರೆ ನನ್ನ ಪಾಪಕ್ಕಾಗಿ ಸಿಲುಬೆಯಲ್ಲಿ ಹೊತ್ತೆ, ನನ್ನ ದ್ರೋಹಕ್ಕಾಗಿ ಪ್ರಾಣವ ನೀಡಿದೆ. ನನ್ನ ಪಾಪಕ್ಕಾಗಿ ಸಿಲುಬೆಯಲ್ಲಿ ಹೊತ್ತೆ, ನನ್ನ ದ್ರೋಹಕ್ಕಾಗಿ ಪ್ರಾಣವ ನೀಡಿದೆ. ಈ ಪ್ರೀತಿ
ನಿಲ್ಲುವುದು ನೀ ತೋರಿಸುವ ಪ್ರೀತಿ ಕಣ್ಮಣಿಯ ರೀತಿ ನೀ ನಡೆಸುವ ರೀತಿ ಜ್ಞಾನಕ್ಕೆ ನಿಲ್ಲುವುದು ನೀ ತೋರಿಸುವ ಪ್ರೀತಿ ಕಣ್ಮಣಿಯ ರೀತಿ ಸ್ತುತಿಸುವೆನು ಹೊಗಳುವೆನು ಗಣಪತಿಸುವೆನು ಮನಸಾರೆ ನಿನ್ನನ್ನೇ ಸ್ತುತಿಸುವೆನು ಹೊಗಳುವೆನು ಗಣಪತಿಸುವೆನು ಮನಸಾರೆ ನಿನ್ನನ್ನೇ
ದೇವರೇ ಎಲ್ಲೋ ಇದ್ದ ನಮ್ಮನ್ನು ಈ ಕಡೆ ತಲುಪಿಸು. ಒಳ್ಳೆಯದನ್ನೇ ಮಾಡುವ ಆತನ ನಿನ್ನ ಮಕ್ಕಳ ಮೇಲೆ ನೀನು ಒಳ್ಳೆಯದನ್ನೇ ನೀನು ಬಯಸುವ ದೇವರ ಕ್ರಿಸ್ತ. ಶೂನ್ಯವಾಗಿ ನೂರಕ್ಕೆ ನೂರರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆಯಲು ನಿನ್ನ ಕೃಪೆಯಲ್ಲವೇ ಶೂನ್ಯವಾಗಿ ನೂರಕ್ಕೆ ನೂರರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆಯಲು ನಿನ್ನ ಕೃಪೆಯಲ್ಲವೇ ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದು ನಿನ್ನ ಕೃಪೆ ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದು ನಿನ್ನ ಕೃಪೆ 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 ಯೇಸುವಪ್ಪ ಎಲ್ಲ ನಿನ್ನ ಕೃಪೆ 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 ಯೇಸುವಪ್ಪ ಎಲ್ಲ ನಿನ್ನ ಕೃಪೆ ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ ನನ್ನಲ್ಲಿರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ ನಮ್ಮನ್ನಲ್ಲಿರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದು ನಿನ್ನ ಕೃಪೆ ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದು ನಿನ್ನ ಕೃಪೆ 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 ಯೇಸುವಪ್ಪ ಎಲ್ಲ ನಿನ್ನ ಕೃಪೆ 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 ಯೇಸುವಪ್ಪ ಎಲ್ಲ ನಿನ್ನ ಕೃಪೆ ನನ್ನ ಕುಟುಂಬ ನೆಮ್ಮದಿಯಾಗಿರುವುದು ಆದಾಯದಿಂದಲ್ಲ ನಾ ಮಕ್ಕಳಾಗದ ಸ್ಥಾನ ಕಟ್ಟಿದ್ದು ನನ್ನ ಕಾರ್ಯದಿಂದಲ್ಲ ನನ್ನ ಕುಟುಂಬ ನೆಮ್ಮದಿಯಾಗಿರುವುದು ಆದಾಯದಿಂದಲ್ಲ ನಾ ಮಕ್ಕಳಾಗದ ಸ್ಥಾನ ಕಟ್ಟಿದ್ದು ನನ್ನ ಕಾರ್ಯದಿಂದಲ್ಲ ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದು
ಕೃಪೆ 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 ಯೇಸುವಪ್ಪ ಎಲ್ಲ ನಿನ್ನ ಕೃಪೆ ನನ್ನ ಕುಟುಂಬ ನೆಮ್ಮದಿಯಾಗಿರುವುದು ನನ್ನ ಆದಾಯದಿಂದಲ್ಲ ಮಹತ್ತರಾಗದ ಸ್ಥಾನ ಕಟ್ಟಿದ್ದು ನನ್ನ ತಾಳ್ಮೆಯಿಂದಲ್ಲ. ನರನಂತ ನನ್ನ ನನಗೆಲ್ಲ ಮಾಡಿದ್ದು ನಿನ್ನ ಕೃಪೆ. ನನಗೆ ಬಾರದಂತ ನನಗೆಲ್ಲ ಮಾಡಿದ್ದು ನಿನ್ನ ಕೃಪೆ. ಕೃಪೆ 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 ಯೇಸುವಪ್ಪ ಎಲ್ಲ ನಿನ್ನ ಕೃಪೆ. ಕೃಪೆ 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 ಯೇಸುವಪ್ಪ ಎಲ್ಲ ನಿನ್ನ ಕೃಪೆ. Hallelujah, 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 hallelujah. ഒത്തിരി സ്തുതി ആരാധന കർത്താവേ തുझसे प्रार्थना महिमा से तेरे तू इस जगह को है जो भी तू चाहे तू यहाँ पे कर. Hallelujah, 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 Thank you, Lord. Thank you for your holy presence, O God. Touch every one of us. Fill for your glory. Fill, Master. ದೇವರೇ, ನಿನ್ನ ನಾಮ ಮಹಿಮೆಗೋಸ್ಕರ ನಾವೆಲ್ಲರೂ ನಿನ್ನ ಆರಿಸಿಕೊಂಡಿದ್ದೀಯ ದೇವರೇ. ದಿನದಿಂದ ದಿನ ತಂದು ಕ್ಷಣದಿಂದ ಕ್ಷಣದಲ್ಲಿ ನಮ್ಮ ತುಂಬಿಸುವ ನಿನ್ನ ಮಹಿಮೆಯ ಬಲದಿಂದ ತುಂಬಿಸು. ನಿನ್ನ ಸಾಕ್ಷಿಗಳಾಗಿ ನಾವು ಕೇವಲ ನಿನ್ನ ಸಾಕ್ಷಿಗಳಾಗಿ ಬಾಳ್ವೆ ಮಾಡಬೇಕಾದರೆ ನಿನ್ನ ಶಕ್ತಿಯಿಂದ ನಾವು ತುಂಬಲ್ಪಡಬೇಕು. ಲೋಕದ ಎಲ್ಲ ಸೆಳೆತಗಳಲ್ಲಿ ಸಿಲುಕಬಾರದವರೇ, ನಿನ್ನ ಶಕ್ತಿಯಿಂದ ತುಂಬಲ್ಪಟ್ಟು ನಾವು ಬಲ ಹೊಂದಬೇಕು ಸ್ವಾಮಿ. ತುಂಬಿಸು ರಾಜ, ತುಂಬಿಸು ರಾಜ, ತುಂಬಿಸು ನಿನ್ನ ಸಭೆಯನ್ನು ತುಂಬಿಸು ಸ್ವಾಮಿ. ಕರುಣೆಯಿಂದಲೇ ಹೊಸ ದಿನವ ಕಾಣುವೆ, ರಾಣಿಯಾಗಿ ನೀನನ್ನ ಕಾಯುವೆ. ನಾ ಕೂಗಿದಾಗ ನಿನ್ನ ಮೊರೆಯ ಕೇಳುವೆ, ನಾ ಬಿದ್ದಾಗ ಕರ ಹಿಡಿದು ಎತ್ತುವೆ. Come on, church. Hallelujah. We worship you, Almighty God, King of Kings. Hallelujah. Oh, hallelujah. ಈ ಲೋಕದ
ನಿನ್ನಂತೆ ಯಾರಿಲ್ಲ, ನೀ ಮಾತ್ರ ಶ್ರೇಷ್ಠ, ನೀ ನನ್ನ ದೇವರೇ. ನಿನ್ನ ಮುಂದೆ ಮಾತ್ರ ನಾನಿರುವೆ, ನೀ ನನ್ನ ತಂದೆ, ನೀ ನನ್ನ ದೇವರೇ. ಎಲ್ಲ ಬಾಯಿಗಳು ಕರ್ತನನ್ನು ಸ್ತುತಿಸಲಿ, ಮಹಿಮೆಯ ರಾಜನನ್ನು ಸ್ತುತಿಸಲಿ. Glory, 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 glory. We praise you, we give you glory. Yes, hallelujah, 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 ಎಲ್ಲ ಘನತೆ ನಿನಗೆ ರಾಜ, ಎಲ್ಲ ಮಹಿಮೆ ನಿನಗೆ. ಯೇಸುವಿನ ರಕ್ತದ ಜಯದಲ್ಲಿ ನಿನ್ನ ಸಭೆ ಮೆರೆಯಲಿ in Jesus name. ಎಲ್ಲ demonic influence, demons ಪ್ಲಾನ್ಗಳು, every witchcraft power, break, 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 break in the mighty name of Jesus, in the mighty name of Jesus. Oh Lord, fill your church, fill your church. Take it in the name of Jesus. Take it in the name of Jesus. Glory, 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 glory. Hallelujah, 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 hallelujah. ಎಲ್ಲ ಘನತೆ, ಮಾನ, ಮಹಿಮೆ ನಿನ್ನೊಬ್ಬರಿಗೆ ನಾವು ಸಲ್ಲಿಸ್ತೇವೆ ರಾಜ. ಯಾಕಂದ್ರೆ ಇನ್ನೊಬ್ಬರಿಗೆ ಯೋಗ್ಯನ ಸ್ವಾಮಿ, ನಿನ್ನೊಬ್ಬರಿಗೆ ಯೋಗ್ಯನ ರಾಜ. ಆರಾಧನೆಗೆ ಯೋಗ್ಯನು, ಮಹಿಮೆಗೆ ಯೋಗ್ಯನ ರಾಜ. ನಮ್ಮ ಮೇಲೆ ಪ್ರೀತಿ ಇಟ್ಟು ಪಾಪಿಗಳಾದ ನಮ್ಮನ್ನು ಕರುಣಿಸಿ ಈ ಲೋಕಕ್ಕೆ ಬಂದ ನಿನ್ನ ಪ್ರಾಣವನ್ನೇ ಕೊಟ್ಟು ನಮ್ಮನ್ನು ಕೊಂಡುಕೊಂಡ ಆತನೇ ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಈ ಸಮಯದಲ್ಲಿ ನಮ್ಮ ಕೂಡ ಮಾತನಾಡು. ಸಭೆ ನಿನ್ನ ವಾಕ್ಯದ ಶಕ್ತಿಯನ್ನು ತುಂಬ ಸಭೆ ನಾವು ನಿನ್ನ ವಾಕ್ಯದ ಜ್ಞಾನ ಪ್ರಕಟಣೆಗಳನ್ನು ತುಂಬಲ್ಪಡುವಂತೆ ಸಹಾಯ ಮಾಡಿ ರಾಜ. ಎಲ್ಲ ಘನತೆ ಮಾನವಾಗಿ ನಿನಗೆ ನಾವು ಸಲ್ಲಿಸ್ತೇವೆ. ಇಲ್ಲಿ ಬಂದಿರುವಂತ ಒಂದೊಂದು ಪ್ರಾಣ ಕೂಡ ನಿನ್ನ ಪ್ಲಾನ್ ಪ್ರಕಾರ ನಿನಗಾಗಿ ಪ್ರಜ್ವಲಿಸಬೇಕು, ನಿನ್ನ ಚಿತ್ತದಲ್ಲಿ ಬೆಳಗಬೇಕು, ಎಲ್ಲ ಕ್ಷೇತ್ರಗಳಲ್ಲಿ ಇನ್ಕ್ರೀಸ್ ಆಗಬೇಕು, ನಿನ್ನನ್ನು ಸಂತೋಷಪಡಿಸುವರಾಗಬೇಕು. ನಿನ್ನ ಬರೋಣದಲ್ಲಿ ನಿನ್ನನ್ನು ಸಂಧಿಸುವರಾಗಬೇಕು. ಜೀಸಸ್, ಜೀಸಸ್, ನೀನು ಚಲಿಸು ಸ್ವಾಮಿ, ನೀನು ಚಲಿಸು ರಾಜ, ನೀನು ಮಾತನಾಡು. ಯೇಸು ನಾಮದಲ್ಲಿ ಬೇಡಿದ ತಂದೆ, ಆಮೆನ್, 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 ಆಮೆನ್. Hallelujah, hallelujah, hallelujah. ಒಂದು ಮಾತು ಪ್ರೇರೇಪಣೆ ಆಗ್ತಾ ಇದೆ. ಏನಂದ್ರೆ, ಹೇಳ್ರಿ, ನನ್ನ ಜೊತೆ ನೀವು ಹೇಳ್ರಿ, ನಾನು ದೇವರ ಆತ್ಮನ ಬಲದ ಮೂಲಕ ನಾನು ದೇವರಿಗಾಗಿ ಪ್ರಜ್ವಲಿಸುತ್ತೇನೆ. ಸೈತಾನನ ಪ್ಲಾನ್ಗಳು ನನ್ನ ಜೀವಿತದಲ್ಲಿ ನಡೆಯುವುದೇ ಇಲ್ಲ. ದೇವರ ಪ್ಲಾನ್ಗಳು, ದೇವರ ಇಚ್ಛೆ, ದೇವರ ಆಲೋಚನೆ ನನ್ನ ಜೀವಿತದಲ್ಲಿ ನೆರವೇರುತ್ತದೆ. ನಾನು ದೇವರಿಗಾಗಿ ತುಂಬ ಫಲವನ್ನು ಕೊಡುತ್ತೇನೆ. ಆಗ ನನ್ನ ದೇವರಿಗೆ ಮಹಿಮೆ ಉಂಟಾಗುತ್ತದೆ. ದೇವರಿಗೆ ಸ್ತೋತ್ರವಾಗಲಿ. ಆಮೆನ್, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ.
ಇದು ಪ್ರಾಫಿಟಿಕಲ್ ನುಡಿ. ಯಾರಿದನ್ನ ಬಿಲೀವ್ ಮಾಡ್ತೀರಾ, ಯಾರಿದನ್ನ ರಿಸೀವ್ ಮಾಡ್ತೀರಾ, ಕೇವಲ ಅವರಲ್ಲಿ ಮಾತ್ರ ಅದು ವರ್ಕ್ ಮಾಡ್ತಾರೆ. Hallelujah. Also same thing, God's word, ದೇವರ ವಾಕ್ಯವ ಅದೇ ಪ್ರಕಾರ ದೇವರ ವಾಕ್ಯ ಕೂಡ ಏನ್ ಗೊತ್ತುಂಟ, ಯಾರಿದು ಗಾಡ್ಸ್ ವರ್ಡ್ ಎಂಬುದಾಗಿ ರಿಸೀವ್ ಮಾಡ್ತಾರೋ, ಅದನ್ನ ಬಿಲೀವ್ ಮಾಡ್ತಾರೋ, ಅದರಲ್ಲಿ ಜೀವಿಸ್ತಾರೋ, ಅದು ಪವರ್ಫುಲ್ ಆಗಿ ಅವರ ಜೀವಿತದಲ್ಲಿ ಕಾರ್ಯ ಮಾಡುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟೋ ಸಾಕ್ಷಿಗಳಿದೆ. ಹಲ್ಲೆಲೂಯಾ. ತುಂಬಾ ಸಾಕ್ಷಿಗಳು ಬಂದಿದೆ. ದೇವರ ವಾಕ್ಯ ಅವರ ಜೀವಿತದಲ್ಲಿ ಬಲವಾದಂತ ಕಾರ್ಯ ಮಾಡಿದ್ದು ಸಾಕ್ಷಿ ಬಂದಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಒಂದು ವಿಷಯದ ಜಾಗೃತೆಯ ಕುರಿತಾಗಿ ನಾವು ದೇವರ ವಾಕ್ಯದಲ್ಲಿ ಕೇಳಿಕೊಳ್ಳೋಣ. ಈ ಜಾಗ್ರತೆ ಅಥವಾ ಎಚ್ಚರವಾಗಿರುವ ವಿಷಯವಾಗಿ ನಾವು ನೋಡೋದಾದ್ರೆ, ಈ ಲೋಕದಲ್ಲಿ ನಾವು ಜಾಗ್ರತೆ ವಹಿಸ್ಕೊಳ್ಬೇಕಂತ ಅನೇಕ ಸಾರಿ ಎನಿಸ್ತೇವೆ ಕೆಲವು ವಿಷಯಗಳ ಮೇಲೆ. ಒಂದು ಎಕ್ಸಾಂಪಲ್, ಓಕೆ, ಜಾಗ್ರತೆ ವಹಿಸ್ಕೊಳ್ಬೇಕು, ಜಾಗ್ರತೆಯಲ್ಲಿ ಇರಬೇಕು ಅಂತ ಆಲೋಚನೆ ಮಾಡ್ತೇವೆ. ಅನೇಕ ಸಾರಿ ಆ ಜಾಗೃತಿಯಲ್ಲಿ ನಾವು ನಡೆದುಕೊಳ್ಳದೆ ಇದ್ದ ಕಾರಣ ಅಲ್ಲಿ ಏನಾಗಿದೆ, ಅಜಾಗ್ರತೆ ನಮ್ಮ ಜೀವಿತದಲ್ಲಿ ಬಂದದನ್ನು ನಾವೇ ಹೇಳ್ತೇವೆ, ಒಂದು ಮಿಸ್ಟೇಕ್ ಅಜಾಗ್ರತೆ ಕಾಂಡ ಅಂತ ಅಲ್ವಾ. ಅನೇಕ ಸರ್ ನನ್ನ ಜೀವಿತದಲ್ಲಿ ಕೂಡ ನಾನು ಕಂಡುಕೊಂಡದ್ದು, ಅನೇಕ ಅಜಾಗ್ರತೆಯ ನಿಮಿತ್ತವಾಗಿ ಸಮಸ್ಯೆಗಳನ್ನು ನಾವು ಬರಮಾಡಿಕೊಳ್ತೇವೆ. ಅಜಾಗ್ರತೆ ಸಮಸ್ಯೆಗಳನ್ನ ಇನ್ವೈಟ್ ಮಾಡ್ತೇವೆ ಅಲ್ವಾ. ಜಾಗ್ರತೆ ಸಮಸ್ಯೆ ಒಳ ಹೊಕ್ಕದಂತೆ ಅದು ಏನ್ ಮಾಡ್ತದೆ, ತಡೀತದೆ. ಹೌದಲ್ವಾ. ಇದೊಂದು ಸಾಧಾರಣ ವಿಷಯ ನಾನು ಹೇಳುವಂಥದ್ದು. ಇದೊಂದು ಸಾಧಾರಣವಾದಂತ ಮಾತು, ಎಲ್ಲರಿಗೂ ಗೊತ್ತಿರುವಂತ ಮಾತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅನೇಕ ವಿಷಯಗಳಲ್ಲಿ ನಾವು ತಪ್ಪುವುದುಂಟಂತ ದೇವರ ವಾಕ್ಯ ಹೇಳ್ತದೆ. ಹೌದಾ. ಎದು ನೆನಪುಂಟು, ಯಾರಿಗೆ ನೆನಪುಂಟು? ನಿಮ್ಮನ್ನು ಪ್ರಶ್ನೆ ಹಾಕುದಲ್ಲ, ನೋಡೋಣ ಎಷ್ಟು ಜನರಿಗೆ ನೆನಪುಂಟು. ಯಾಕೋಬನ ಪತ್ರಿಕೆಯನ್ನೆಲ್ಲ 3ನೇ ಅಧ್ಯಾಯದಲ್ಲಿ ನಾವು ಓದ್ತಾ ಹೋಗುವಾಗ ಅಲ್ಲಿ ಹೀಗೆ ಬರೆದಿದೆ, ಅನೇಕ ವಿಷಯಗಳಲ್ಲಿ ನಾವು ತಪ್ಪುವುದುಂಟು. ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ ಅವನು ಶಿಕ್ಷಿತನು. ಮತ್ತೇನಂತೆ, 10ನೇ ವಚನ, 3ನೇ ಅಧ್ಯಾಯ, ಜೇಮ್ಸ್ ಚಾಪ್ಟರ್ 3, ಯಾಕೋಬ 3ನೇ ಅಧ್ಯಾಯ 2ನೇ ವಚನ. ಅನೇಕ ವಿಷಯಗಳಲ್ಲಿ ನಾವೆಲ್ಲರೂ ತಪ್ಪುದುಂಟಂತೆ. ಯಾಕೊಬ್ಬರು ಬರೆಯುವಾಗ ಬಹಳ ಚಂದ ಬರೆದಿದೆ, ನಾವು ಅಂತ ಹೇಳ್ತಾನೆ. ಹೌದು, ಮನುಷ್ಯರು ನಾವು ಅನೇಕ ವಿಷಯಗಳಲ್ಲಿ ತಪ್ಪುದುಂಟು. ಆದ್ರೆ ಮುಂದುವರಿಸಿ ಆತನು ಹೇಳ್ತಾನೆ, ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ ಅವನು ಶಿಕ್ಷಿತನು, ತನ್ನ ದೇಹವನ್ನೆಲ್ಲ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಸಮರ್ಥನವಾಗಿದ್ದಾನೆ. ಹಾಗಾದ್ರೆ ಈ ವಾಕ್ಯದ ಪ್ರಕಾರ ನೋಡುವುದಾದ್ರೆ ಅನೇಕ ವಿಷಯಗಳಲ್ಲಿ ನಾವು ತಪ್ಪುವುದುಂಟು. ಹೌದು, ನಮ್ಮ ಈ ಲೋಕ ಯಾತ್ರೆಯಲ್ಲಿ ಅನೇಕ ಸಾರಿ ನಮ್ಮ ಕುರಿತಾಗಿ ನಾವು ಹೇಳಿಕೊಳ್ಳುದುಂಟು, ಒಂದು ಎಲ್ಲ ತಪ್ಪ. ಯಾರು ಹೇಳ್ತಾರೆ ಗೊತ್ತುಂಟ? ಕೇವಲ ಇಂಥವ್ರು ಮಾತ್ರ ಹೇಳಲಿಕ್ಕೆ ಸಾಧ್ಯ ಉಂಟು. ತಮ್ಮನ್ನ ದೇವರ ಮುಂದೆ ಸಮರ್ಪಣೆ ಮಾಡಿ ಯಾರು ನೋಡಿಕೊಳ್ತಾರ ಅವ್ರು ಮಾತ್ರ ಹೇಳಲಿಕ್ಕೆ ಸಾಧ್ಯ ಉಂಟು, ಒಂದೆನ್ನ ತಪ್ಪು. ಯಾವಾಗ ದೇವರ ಹತ್ರ ಹೋಗಿ, ಸ್ವಾಮಿ ಒಂದು ಪರಿಸ್ಥಿತಿ ಒಂದು ಸಮಸ್ಯೆ ಬರ್ತದೆ, ಇನ್ನು ಯಾರು ತಪ್ಪಿಗಸ್ತೇನ, ನಿಜವಾಗ್ಲ ಯಾರು ತಪ್ಪಿಗಸ್ತಾರ ಸ್ವಾಮಿ ಅಂತ ಸ್ವಾಮಿಯ ಸನ್ನಿಧಾನಕ್ಕೆ ಹೋಗುವವರಿಗೆ ಗೊತ್ತಾಗ್ತದೆ. ಎಂತ ಗೊತ್ತುಂಟ, ನಮ್ಮಲ್ಲಿ ತಪ್ಪುಗಳು ಆಗ್ತದೆ ಎಂಬುದಾಗಿ ಗೊತ್ತಾಗ್ತದೆ. ಯಾರು ಸ್ವಾಮಿಯ ಸನ್ನಿಧಾನಕ್ಕೆ ಹೋಗುವಂತ ಒಂದು ಪ್ರಾಕ್ಟೀಸ್ ಇಲ್ವೋ ಅವರು ಖಾಲಿ ಇತರರಿಗೇನೆ ಬೇರಾಳು ಮಾಡೋದು. ಸ್ವಾಮಿಯ ಸನ್ನಿಧಾನದಲ್ಲಿ ಹೋಗಿ ತಮ್ಮನ್ನ ಬಿಟ್ಟುಕೊಟ್ಟು, ಸ್ವಾಮಿ ನಾನೇ ಏನಾದರೂ ಮಿಸ್ಟೇಕ್ ಆಗಿದ್ದೇನೆ ತಿಳಿಯಪಡಿಸಿ. ಇದನ್ನು ಒಬ್ಬ ಮಾಡಿದ್ದಾನೆ, ಹಳೆ ಒಡಂಬಡಿಕೆಯ ಭಕ್ತ ಮಾಡಿದ್ದಾನೆ. ಯಾರು ಹೇಳಿ? ಯಾರು? ಕೀರ್ತನೆಗಾರ ಮಾಡಿದ್ದಾನೆ. ಏನು ನಾನು ಅದು ಕೂಡ ಕೇಳ್ತೇನೆ. ಕೀರ್ತನೆಗಳಲ್ಲಿ ಎಷ್ಟನೇ ಅಧ್ಯಾಯ ಅದು? ನಾನು ಕೇಡಿನ ಮಾರ್ಗದಲ್ಲಿದ್ದೇನೋ
ಎಷ್ಟನೇ ಅಧ್ಯಾಯ? ಸಿಗ್ಲಿಲ್ವಾ? 139. ಓಕೆ. ಯೆಹೋವನೇ, ನೀನು ನನ್ನನ್ನು ಪರೀಕ್ಷಿಸಿ ತಿಳುಕೊಂಡಿದ್ದಿ. 1ನೇ ವಚನ ಓದುವಾಗ ನಾನು ಕೂತು 139 ಕೇಳ್ತಾನೆ, ನಾನು ಕೂತುಕೊಳ್ಳುವುದು ಹೇಳುವುದು ನಿನಗೆ ಗೊತ್ತದೆ. ದೂರದಿಂದಲೇ ನನ್ನ ಆಲೋಚನೆಗಳನ್ನು ಬಲ್ಲವನಾಗಿರುತ್ತಿ. ನಾನು ನಡೆಯುವುದನ್ನು ಮಲಗುವುದನ್ನು ಶೋಧಿಸಿ ಗ್ರಹಿಸಿಕೊಳ್ಳುತ್ತಿ. ನನ್ನ ನಡತೆಯೆಲ್ಲ ನಿನಗೆ ಗೋಚರವಾಗಿದೆ. ಯೆಹೋವನೇ, ನನ್ನ ನಾಲಿಗೆಯ ಮಾತುಗಳಲ್ಲಿ ನೀನು ಅರಿಯದೆ ಇರುವಂಥದ್ದು ಒಂದು ಇಲ್ಲ. ಸುತ್ತಲೂ ನನ್ನನ್ನು ಆವರಿಸಿ ನಿನ್ನ ಕೈಯನ್ನು ನನ್ನ ಮೇಲೆ ಇಟ್ಟಿದ್ದಿ. ಇಂಥ ಜ್ಞಾನವು ನನಗೆ ಆಶ್ಚರ್ಯವಾಗಿದೆ. ಹೀಗೆ ದೇವರ ಮುಂದೆ ಆತನು ತನ್ನನ್ನು ಒಪ್ಪಿಸಿಕೊಟ್ಟು ಪರೀಕ್ಷೆ ಮಾಡಿಕೊಳ್ಳುವಂಥ ಒಂದು ಸಂದರ್ಭ. ಅದನ್ನು ಹೇಳುತ್ತಾ ಹೋಗುವಾಗ ಅನೇಕ ವಿಷಯಗಳನ್ನು ಆತನು ಹೇಳಿಕೊಳ್ಳುತ್ತಾ ನಂತರ ಒಂದು ಮಾತು ಆತನು ಹೇಳ್ತಾನೆ. 24ನೇ ವಚನದಲ್ಲಿ, ನಾನು ಕೇಡಿನ ಮಾರ್ಗದಲ್ಲಿರುತ್ತೇನೋ ಏನೋ ನೋಡಿ ಸನಾತನ ಮಾರ್ಗದಲ್ಲಿ ನನ್ನನ್ನು ನಡೆಸು. ನೋಡಿ, ಗಾಡ್ಸ್ ಪ್ರೆಸೆನ್ಸ್ಗೆ ಹೋಗುವಾಗ ಆತನು ದೇವರ ಮುಂದೆ ತನ್ನನ್ನು ಒಪ್ಪಿಸಿಕೊಡುವನಾಗಿ ಹೇಳ್ತಾ ಇದ್ದಾನೆ. ನಾನೇ ಏನಾದರೂ ಮಿಸ್ಟೇಕಲ್ಲಿದ್ದೇನಾ? ನಾನು ಕೇಡಿನ ಮಾರ್ಗದಲ್ಲಿದ್ದೇನೋ? ನನ್ನ ಸನಾತನ ಮಾರ್ಗದಲ್ಲಿ ನಡೆಸು. ಈ ಮಾತನ್ನು ಯಾಕೆ ಹೇಳ್ತಾನೆ? ಯಾಕೋಬನೇ ಹೇಳಿದ, ನಾವೇನು ತಪ್ಪುದುಂಟಂತ ಅನೇಕ ವಿಷಯಗಳಲ್ಲಿ. ಎಂತ ಬರೆದಿದೆ ಅದರಲ್ಲಿ? ಇನ್ನೊಮ್ಮೆ ತೆಗೆಯೋಣ. 3ನೇ ಅಧ್ಯಾಯ 2ನೇ ವಚನ. ಅನೇಕ ವಿಷಯಗಳಲ್ಲಿ ನಾವು ತಪ್ಪುದುಂಟಂತೆ. ಅದು ಗೊತ್ತಾಗೋದು, ನಾನು ತಪ್ಪಿದ್ದೇನೆಂಬುದಾಗಿ ಗೊತ್ತಾಗೋದು ಯಾವಾಗ? ಗಾಡ್ಸ್ ಪ್ರೆಸೆನ್ಸಲ್ಲಿ ಬರುವಾಗ ಮಾತ್ರ ಗೊತ್ತಾಗೋದು. ರಿಯಲ್ ಆಗಿ ಗಾಡ್ಸ್ ಪ್ರೆಸೆನ್ಸ್ಗೆ ಹೋಗುವ ಅಭ್ಯಾಸ ಇದ್ದರೆ ಅವರು ತಮ್ಮನ್ನೇ ಅರ್ಪಿಸುತ್ತಾ ದೇವರ ಒಂದು ಮಹಿಮೆಯ ಶಕ್ತಿಯಲ್ಲಿ ಅವರು ಬೆಳೆದು ನಿಲ್ತಾರೆ. ಅವರು ಬೆಳೆದು ನಿಲ್ಲುವಾಗ ಏನಾಗ್ತದೆ ಗೊತ್ತುಂಟ? ಅವರ ವಿಷಯವಾಗಿ ದೇವರ ಆಲೋಚನೆ ಅವರ ವಿಷಯವಾಗಿ ಅದು ನೆರವೇರುವಂಥದ್ದಾಗಿದೆ. ಒಂದು ವೇಳೆ ನಾನಾಗಲಿ ನೀವಾಗಲಿ ಅಂಥ ವ್ಯಕ್ತಿಗಳಾಗಿರುವಾಗ ಏನಾಗ್ತದೆ? ದೇವರ ಆಲೋಚನೆ ನಡೆಯುತ್ತದೆ, ನೆರವೇರ್ತದೆ. ಸ್ವಾಮಿ, ಈಗ ನಮಗೆ ದೇವರ ಕಡೆಯಿಂದ ದಿನಗಳು, ಬೆಳಕು, ಕತ್ತಲೆಗಳು ಎಲ್ಲ ಕೊಡಲ್ಪಟ್ಟಿದೆ ಅಲ್ವಾ? ಬೆಳಕು, ಕತ್ತಲೆಗಳೆಲ್ಲ ಕೊಡಲ್ಪಟ್ಟಿದೆ. ಬೆಳಕಿನಲ್ಲಿ ಜೀವಿಸ್ತಾ ಇದ್ದೇವೆ, ಕತ್ತಲೆಯಲ್ಲಿ ನಿದ್ರೆ ಮಾಡುವವರೆಗೂ ಕೂಡ ಎಚ್ಚರವಿರ್ತೇವೆ. ಕತ್ತಲು ಬೆಳಕು ಎರಡರಲ್ಲಿಯೂ ನಾವು ಜೀವಿಸ್ತಾ ಇರ್ತೇವೆ ಅಲ್ವಾ? ಕತ್ತಲೆಯಲ್ಲಿ ಸಾಯುವುದು, ಬೆಳಕಲ್ಲಿ ಜೀವಿಸುವುದಲ್ಲ. ಕತ್ತಲೆ ಬೆಳಕಲ್ಲಿ ಜೀವಿಸ್ತಾ ಇರ್ತೇವೆ. ಆದರೆ ನಾವು ಎಂದಾದರೂ ದೇವರ ಸನ್ನಿಧಾನಕ್ಕೆ ಹೋಗಿ, ಲಾರ್ಡ್, ಇವತ್ತು ನಾನು ಯಾವುದ್ರಲ್ಲಾದರೂ ತಪ್ಪಿದ್ದೇನಾ ಎಂಬಂಥ ಒಂದು ವಿಷಯವನ್ನು ದೇವರ ಸನ್ನಿಧಾನದಲ್ಲಿ ನಾವು ಕೇಳೋದುಂಟೆ? ಒಂದು ವೇಳೆ ಇದ್ದರೆ ದೇವರಿಗೆ ಸ್ತೋತ್ರ, ಇಲ್ಲದ್ರೆ ಅದನ್ನು ಪ್ರಾಕ್ಟೀಸ್ ಮಾಡೋಣ. ನಾವು ಪ್ರೆಸೆನ್ಸ್ ಆಫ್ ಗಾಡಲ್ಲಿ ಇನ್ಕ್ರೀಸ್ ಆಗ್ತೇವೆ. ನಾವು ದೇವರ ಶಕ್ತಿಯಲ್ಲಿ ಇನ್ಕ್ರೀಸ್ ಆಗ್ತೇವೆ. ದೇವರ ಪವರಲ್ಲಿ ನಾವು ಇನ್ಕ್ರೀಸ್ ಆಗ್ತೇವೆ. ಹಲ್ಲೆಲೂಯಾ. ಮತ್ತೆ ಯಾಕೋಬನು ಬರೆದ ಮಾತಿಗೆ ತಿರುಗಿ ಬರುವ, ಅಲ್ಲಿ ಹೀಗೆ ಹೇಳ್ತಾ ಇದ್ದೇನೆ, ನಾವು ಅನೇಕ ವಿಷಯಗಳಲ್ಲಿ ನಾವೆಲ್ಲರೂ ತಪ್ಪುವುದುಂಟು. ಇಲ್ಲಿ ಟಿವಿಯಲ್ಲಿ ನೋಡ್ಬೋದು ದೇವರ ವಾಕ್ಯ. ಓಕೆ, ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ ಅವನು ಶಿಕ್ಷಿತನಂತೆ, ಟ್ರೈನ್ಡ್. ತನ್ನ ದೇಹವನ್ನೆಲ್ಲ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಸಮರ್ಥನೂ ಆಗಿದ್ದಾನೆ ಅಂತ ಹೇಳ್ತದೆ ದೇವರ ವಾಕ್ಯದ ಪ್ರಕಾರ. ನಾವು ನೋಡೋದಾದರೆ ಅನೇಕ ಸಾರಿ ನಮ್ಮ ಜೀವಿತದಲ್ಲಿ ನಮ್ಗೆ ಗೊತ್ತುಂಟು ಕೆಲವೊಂದು ಸಂಗತಿಗಳು ನನ್ನ ಹತ್ರ ತಪ್ಪಿದೆ ಶಾರೀರಿಕ ಜೀವಿತದಲ್ಲಿ, ಅದನ್ನು ನಾನು ಸರಿಪಡಿಸ್ಕೊಳ್ಬೇಕು, ಆದರೆ ನನ್ನ ಹತ್ರ ಆಗ್ತಾ ಇಲ್ಲ ಅಂತ ನಾವು ಕೊರಗ್ತಾ ಇದ್ದೇವೆ, ಒಳಗಿಂದ ಒಳಗೆ ಕೊರಗ್ತಾ ಇದ್ದೇವೆ.
ಲಾಸ್ಟ್ವರೆಗೆ ಕೇಳ್ತದ ನನ್ನ ಮಾತು ಕೇಳ್ತದ? ಲಾಯರ್ ಸರ್ ಕೇಳ್ತದ ನಿಮಗೆ? ಓಕೆ. ನಮ್ಮೊಳಗೆ ನಾವು ಕೊರಗ್ತಾ ಇದ್ದೇವೆ. ಅಯ್ಯೋ, ಇದೊಂದು ಬಲಹೀನತೆ, ಶಾರೀರಿಕ ಬಲಹೀನತೆ, ಇದರಲ್ಲಿ ನಾನು ಕಂಟ್ರೋಲಲ್ಲಿ ತೆಗೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲವಲ್ಲ ಎಂಬುದಾಗಿ ಅನೇಕ ಸಾರಿ ಕೊರಗ್ತಾ ಇರ್ತೇವೆ. ಒಂದು ತಿಳ್ಕೊಳ್ಳಿ, ಗಾಡ್ಸ್ ವರ್ಡ್ ನಮಗೆ ಹೆಲ್ಪ್ ಮಾಡ್ತದೆ. ಅಂಥ ಕೊರಗುವಿಕೆ, ಅಂಥ ಬಲಹೀನತೆನ ಗಡಿ ನಿಲ್ಲಬೇಕಂದ್ರೂ ಕೂಡ ನಿಲ್ಲದಂತೆ ಮಾಡುವಂಥ ಬಲಹೀನತೆಗಳು, ತಪ್ಪುಗಳು, ಅಪರಾಧಗಳು ಒಂದು ವೇಳೆ ನಮ್ಮ ಶಾರೀರಿಕ ಜೀವಿತದಲ್ಲಿ ಒಂದು ವೇಳೆ ಕಂಡುಬರೋದಾದರೆ, ಒಂದು ದೇವರ ವಾಕ್ಯ ಒಂದು ಉಚಿತ ಆಲೋಚನೆ ನಮಗೆ ಕೊಡ್ತಾ ಇದೆ. ಏನಂದರೆ, ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ ಅವನು ಶಿಕ್ಷಿತನು ತನ್ನ ದೇಹವನ್ನೆಲ್ಲ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಸಮರ್ಥನಾಗಿದ್ದಾನಂತೆ. ಹಾಲೆಲೂಯಾ. ಮಾತಿನಲ್ಲಿ ತಪ್ಪುದಂದರೆ ಬೇರೆ ಏನಲ್ಲ, ನಾವು ನೋಡೋದು ನಮ್ಮ ಮಾತು ಎಲ್ಲಿ ತಪ್ತಾ ಇದೆ ಎಂಬುದಾಗಿ. ಈ ಮಾತಿನ ಕುರಿತಾಗಿ ದೇವರ ವಾಕ್ಯದಲ್ಲಿ ನಾವು ನೋಡೋದಾದರೆ, ದೇವರ ವಾಕ್ಯದಲ್ಲಿ 21ನೇ ಅಧ್ಯಾಯ ಜ್ಞಾನೋಕ್ತಿ, ಅಲ್ಲಿ 23ನೇ ವಚನ. ಜ್ಞಾನೋಕ್ತಿ 21ನೇ ಅಧ್ಯಾಯ 23ನೇ ವಚನ ಏನು ಬರ್ದಿದೆ ಅಲ್ಲಿ? 21ನೇ ಅಧ್ಯಾಯ 23. Proverbs 21 verse 23. ತನ್ನ ಬಾಯನ್ನು ನಾಲಿಗೆಯನ್ನು ಕಾಯುವವನು ತೊಂದರೆಗಳಿಂದ ರಕ್ಷಿಸಿಕೊಳ್ತಾನಂತೆ. ಈ ವಾಕ್ಯ ಓದುವಾಗ ನನಗೆ ಹೀಗೆ ಅನಿಸ್ತಾ ಇತ್ತು, ಒಂದು ವೇಳೆ ನಾನು ಅನೇಕ ತೊಂದರೆಗಳಲ್ಲಿ ಇದ್ದೇನಂತ ನನಗೆ ಗೊತ್ತಾಗ್ತಾ ಇರೋದಾದರೆ ಅದಕ್ಕೆ ಅನೇಕ ಕಾರಣಗಳು ಇರುತ್ತದೆ. ಒಂದು, ದೇವರ ವಾಕ್ಯ ಹೇಳ್ತದೆ, ನನ್ನ ಬಾಯಿಯೇ ನನ್ನ ತೊಂದರೆಗಳಿಗೆ ಕಾರಣ ಎಂಬುದಾಗಿ. ಕೆಲವು ಸೀಕ್ರೆಟ್ ಥಿಂಗ್ಸ್ ಇದೆ ಅಲ್ಲ. ತನ್ನ ಬಾಯನ್ನು ನಾಲಿಗೆಯನ್ನು ಕಾಯುವವನು ತೊಂದರೆಗಳಿಂದ ರಕ್ಷಿಸಿಕೊಳ್ಳುವವನು. ಮತ್ತು ಮುಂದಿನ ವಚನ ಏನು ಹೇಳ್ತದೆ? ಓಕೆ, ಬಾಯನ್ನು ನಾಲಿಗೆಯನ್ನು ಕಾಯುವವನು ತೊಂದರೆಯಿಂದ ರಕ್ಷಿಸ್ಕೊಳ್ತಾನೆ. ಯಾರಿಗೆ ತೊಂದರೆ ಬೇಕು? ನಮ್ಮಲ್ಲಿ ನಾನಾಗಲಿ ನೀವಾಗಲಿ ಯಾರೂ ಕೂಡ ನಮ್ಮ ಲೈಫಲ್ಲಿ, ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬ ಜೀವಿತದಲ್ಲಿ, ನಮ್ಮ ಆತ್ಮಿಕ ಜೀವಿತದಲ್ಲಿ, ನಮ್ಮ ಸಭಾ ಜೀವಿತದಲ್ಲಿ ಯಾರೂ ಕೂಡ ತೊಂದರೆಯನ್ನು ಯಾರು ನಾವು ಬಯಸೋದಿಲ್ಲ. ಹಾಗಾದರೆ ಗಾಡ್ಸ್ ವರ್ಡ್ ಈ ಮುಂಜಾನೆ ವೇಳೆಯಲ್ಲಿ ನಮಗೆ ಪ್ರಬೋಧಿಸ್ತದೆ ಅಂದರೆ, ನಿನ್ನ ಬಾಯನ್ನು ನಾಲಿಗೆಯನ್ನು ಕಾದುಕೋ ಎಂಬುದಾಗಿ. ಹಲ್ಲೆಲೂಯಾ. ಇನ್ನೊಂದು ವಾಕ್ಯ ಹೀಗೆ ಹೇಳ್ತದೆ, 13ನೇ ಅಧ್ಯಾಯ 3ನೇ ವಚನ ಜ್ಞಾನೋಕ್ತಿ. Proverbs 13:3. 13ನೇ ಅಧ್ಯಾಯ 3ನೇ ವಚನ ಅಲ್ಲಿ ಹೀಗೆ ಹೇಳ್ತದೆ, ಬಾಯನ್ನು ಕಾಯುವವನು ಜೀವವನ್ನು ಕಾಯುತ್ತಾನೆ. ತುಟಿಗಳನ್ನು ತೆರೆದು ಬಿಡುವವನು ನಾಶವಾಗುವನು. ಫಸ್ಟ್ ನಾವು ನೋಡಿದೆವು, ಮಾತಿನಲ್ಲಿ ತಪ್ಪದಿದ್ದರೆ ಅವನ್ ಟ್ರೈನ್ಡ್ ತನ್ನ ಬಾಡಿಯನ್ನು ಕಂಟ್ರೋಲಲ್ಲಿ ಇಟ್ಟುಕೊಳ್ಳೋದಕ್ಕೆ ಸಮರ್ಥನಾಗ್ತಾನಂತೆ ಅವ. ಹಲ್ಲೆಲೂಯಾ. ನಾಲಿಗೆ ಕಂಟ್ರೋಲ್ಗೆ ಬಂದರೆ ಅವನ ಬಾಡಿ ಕೂಡ ಕಂಟ್ರೋಲ್ಗೆ ಬರ್ತದಂತೆ. ಆ 1ನೇ ಭಾಗದಲ್ಲಿ ನೋಡಿದಾಗ ಅದಕ್ಕೆ ಯಾಕೋಬನು 2 ಉದಾಹರಣೆ ಕೊಡ್ತಾನೆ. ಅಲ್ಲಿ ಒಂದು ಕುದುರೆದು ಉದಾಹರಣೆ ಕೊಡ್ತಾನೆ, ಮತ್ತೊಂದು ಹಡಗಿನ ಉದಾಹರಣೆ ಕೊಡ್ತಾನೆ. ಅಶ್ವಬಲ ಅಂದರೆ ದೊಡ್ಡ ಬಲ ಅಲ್ವಾ, ಕುದುರೆ ಬಲ. ಹೇಗೆ ಆ ಕುದುರೆ ಸವಾರನು ಅದನ್ನು ಹೇಗೆ ಕಂಟ್ರೋಲ್ ಮಾಡ್ತಾನಂತೆ? ಸಣ್ಣ ಚುಕಾಣಿಯಿಂದ, ಒಂದು ಮೂಗುದಾರದಿಂದ ಅದನ್ನು ಕಂಟ್ರೋಲಿಗೆ ಅವನು ಏನು ಮಾಡ್ತಾನಂತೆ? ಅದನ್ನು ಕಂಟ್ರೋಲಿಗೆ ತರ್ತಾನೆ. ಆ ಸಣ್ಣ ಚುಕಾಣಿ ಎಂತ ಹೇಳ್ತಾರೆ? ಹೌದಲ್ಲ, ಮೂಗುದಾರ ಅಲ್ವಾ? ಎಂತ ಹೇಳಿದಾಗೆ? ಕಡಿವಾಣ. ಚುಕಾಣಿ ಇದರದ್ದು, ಯಾವುದರದ್ದು? ಹಡಗೋದು. ಕುದುರೆದು ಕಡಿವಾಣ. ಅದೇನು ಮಾಡ್ತದೆ?
ಆ ಸಣ್ಣ ಕಡಿವಾಣ ಇಡೀ ಅಷ್ಟು ಸ್ಟ್ರಾಂಗ್ ಫುಲ್ ಕುದುರೆಯ ಬಾಡಿಯನ್ನೇ ತಿರುಗಿಸ್ತದೆ. ಅಷ್ಟು ಮಾತ್ರವಲ್ಲ, ಹಡಗಿನ ಚುಕ್ಕಾಣಿ, ದೊಡ್ಡ ದೊಡ್ಡ ಶಿಪ್ ನೋಡ್ತಾ ಇದ್ದೀರಲ್ಲ, ಈಗ ಎಲ್ಲ ಕೆಲವು ಬಂದಿದೆ. ಮೊನ್ನೆ ಇತ್ತೀಚೆಗೆ ಒಂದು ರಿಲೀಸ್ ಆಯಿತು, ಟೈಟ್ಯಾನಿಕ್ನಿಗಿಂತಲೂ ಎಷ್ಟೋ ದೊಡ್ಡದು, ಎಷ್ಟೋ ದೊಡ್ಡದು ಒಂದು ಶಿಪ್ ರಿಲೀಸ್ ಆಗಿದೆ, ಭಾಳ ದೊಡ್ಡದು. ಎಷ್ಟೋ ತಿಂಗಳು ಪ್ರಯಾಣ ಬೆಳೆಸ್ಬೋದು ಅದರಲ್ಲಿ. ಹಾಗೆ ಅಂಥ ಫೆಸಿಲಿಟಿ ಉಳ್ಳಂಥ ಎಷ್ಟೋ ಸಾವಿರ ಜನರನ್ನು ಹೊತ್ತುಕೊಂಡು ಹೋಗುವಂಥ ಶಿಪ್, ಎಂಜಾಯ್ಮೆಂಟಿಗೆಲ್ಲ. ಆದರೆ ಅದು ಅಷ್ಟು ದೊಡ್ಡ ಬಾಡಿದ್ದು ತಿರುಗಬೇಕಾದ್ರೆ ಸಣ್ಣ ಚುಕ್ಕಾಣಿ ಹಿಂದೆಯೋ ಎಲ್ಲಿಯೋ ಇರ್ತದೆ. ಬೋಟಲ್ಲಿ ಹಿಂದೆ ಇರ್ತದೆ, ಶಿಪ್ನಲ್ಲಿ ಎಲ್ಲಿ ಗೊತ್ತಿಲ್ಲ ನನಗೆ, ಹಿಂದೆನೇ ಇರ್ಬೋದು ಅಲ್ವಾ. ಒಂದು ಹೀಗೆ ಒಂದು ಖಾಲಿ ಒಂದು ತಗಡಿನ ಪ್ಲೇಟ್ ಆಗಿರ್ತದೆ. ಈ ಓಕೆ, ಅದು ಈಗ ತಿರುಗಿಸುವಾಗ ಹಿಂದೆ ಹೀಗೆ ಹೀಗೆ ಮೂವ್ ಆಗ್ತದಲ್ಲ, ಆ ಚುಕ್ಕಾಣಿ ಮೂವ್ ಆಗ್ತದೆ. ಆಗ ಇಡೀ ದೊಡ್ಡ ಶಿಪ್ ತಿರುಗಿಕೊಳ್ತದೆ. ಹಲ್ಲೆಲೂಯಾ. ಹಾಗಾದರೆ ನಮ್ಮ ಮಾತು ಪರಲೋಕಕ್ಕೆ ಸಂಬಂಧಪಟ್ಟಂಥ ಮಾತುಗಳಾಗಿರೋದಾದರೆ, ಅಥವಾ ದೇವರು ಇಷ್ಟಪಡುವ ಮಾತುಗಳಾಗಿರೋದಾದರೆ, ಇಡೀ ನಮ್ಮ ಲೈಫ್, ನಮ್ಮ ಜೀವಿತ ಹ್ಯಾವೆನ್ಲಿ ಬ್ಲೆಸ್ಸಿಂಗ್ನ ಕಡೆಗೆ ನಾವು ತಿರುಗಿಸಿಕೊಳ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆಗ ಆ ಬಾಡಿ ಪ್ರೊಟೆಕ್ಟ್ ಆಗಿರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎರಡನೇದಾಗಿ ನಾವು ನೋಡಿದೆವು ಬಾಯನ್ನು ಕಾಯುವವನು ಏನಂತೆ, ತೊಂದರೆಗಳಿಂದ ರಕ್ಷಿಸಲ್ಪಡ್ತಾನಂತೆ. ಹಾಗಾದರೆ ಬಾಯಿಯ ಕುರಿತಾಗಿ, ನಾಲಿಗೆ ಕುರಿತಾಗಿ ಎಚ್ಚರವಾಗಿದ್ದರೆ ನಮ್ಮ ಜೀವಿತದಲ್ಲಿ ತೊಂದರೆ ಬರದಂತೆ ನಾವು ಎಚ್ಚರವಾಗಿರ್ತೇವೆ. ಮೂರನೇದಾಗಿ ನಾವು ನೋಡ್ತಾ ಬಂದೆವು ಯಾವುದರ ಕುರಿತಾಗಿ, ತನ್ನ ಬಾಯನ್ನು ಕಾಯುವವನು, ಆ ಬಾಯನ್ನು ನಾಲಿಗೆಯನ್ನು ಕಾಯುವವನು, ತನ್ನ ಬಾಯನ್ನು ಕಾಯುವವನು ಜೀವವನ್ನು ಕಾಯುತ್ತಾನಂತೆ. ಲೈಫನ್ನು ಮೇಂಟೈನ್ ಮಾಡ್ತಾನೆ, ಅಥವಾ ಲೈಫನ್ನು ಕಾಯ್ತಾನೆ, ಪ್ರೊಟೆಕ್ಟ್ ಮಾಡ್ತಾನಂತೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನೋಡಿ, ನಮ್ಮ ದೇಹದಲ್ಲಿರುವಂಥ ಒಂದು ಚಿಕ್ಕ ಅಂಗ ಹೇಳ್ರಿ, ನಮ್ಮ ದೇಹದಲ್ಲಿರುವಂಥ ಒಂದು ಚಿಕ್ಕ ಅಂಗ ಯಾವುದು? ನಾವು ಸಾಧಾರಣವಾಗಿ ಹೇಳೋದುಂಟು, ಎಲುಪ್ಪಂದಿ ನಾಲಿಗೆ ಅಂತ ಹೇಳೋದುಂಟು ಅಲ್ವಾ. ಆದರೆ ಎಲುಪ್ಪಂದಿ ನಾಲಿಗೆ, ಎಲುಬಿಲ್ಲದ ನಾಲಿಗೆ, ಮಾಂಸದ ನಾಲಿಗೆ. ಆದರೆ ನೋಡಿ, ಆ ನಾಲಿಗೆ ಒಟ್ಟಾರೆ ಹೋಗೋದಾದರೆ, ಇನ್ನೊಂದು ವರ್ಡ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರೊವರ್ಬ್ಸ್, ಜ್ಞಾನೋಕ್ತಿ 10ನೇ ಅಧ್ಯಾಯ 10:19. ಹಲ್ಲೆಲೂಯಾ. ಚಾಪ್ಟರ್ 10:19. ಅಲ್ಲಿ ಏನು ಹೇಳ್ತದೆ? ಮಾತಾಳಿಗೆ ಪಾಪ ತಪ್ಪದು, ಮಾತಾಳಿಗೆ ಪಾಪ ತಪ್ಪದು. ಒಟ್ರಾಶಿ ಮಾತಾಡೋದುಂಟಲ್ಲ, ವಟ 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 ಮಾತಾಡೋದುಂಟಲ್ಲ, ಅಂಥ ಲೈಫ್ಗೆ ಪಾಪ ತಪ್ಪುದಿಲ್ಲಂತೆ. ಮೌನಿಯು ಮತಿವಂತ. ನಾನು ನಮ್ಮ ಆತ್ಮಿಕ ತಂದೆಯಲ್ಲಿ ನಾನು ಕಲಿತುಕೊಂಡಿದ್ದೇನೆ ಅಂದರೆ, ರೆವರೆಂಡ್ ಜೆ ಪ್ರಭಾಕರನವರು ಈಗ ಭೂಲೋಕದಲ್ಲಿ ಇಲ್ಲ. ಅವರನ್ನು ಆಚೆ ಹೋಗುವಾಗ, ಈಚೆ ಹೋಗುವಾಗ ನಾನು ಗ್ರಹಿಸಿಕೊಂಡದ್ದು ಒಂದೇ, ಅನೇಕರು ಅವರ ವಿರುದ್ಧವಾಗಿ ಏನೇನು ಹೇಳಿದ್ದು ನಾನು ಕೇಳಿದ್ದೇನೆ ಅನೇಕರೊಂದಿಗಿರುವಾಗ. ಆದರೆ ಅವರು ಯಾರೋ ಕುರಿತಾಗಿ ಮಾತಾಡಿದ್ದು ಕೇಳಿಲ್ಲ ನಾನು. ಯಾರೋ ಕುರಿತಾಗಿ ಮಾತಾಡಲಿಕ್ಕೆ ಬಂದರೂ ಕೂಡ ನಿಲ್ಲಿಸಿದ್ದು ನೋಡಿದ್ದೇನೆ. ಅದು ಬಿಡು, ನಿನ್ನ ವಿಷಯ ಏನುಂಟು? ಈಗ ನಿನ್ನ ವಿಷಯ ಏನುಂಟು? ಬೈಬಲ್ ಹೇಳ್ತಾರೆ, ಮಾತಾಳಿಗೆ ಪಾಪ ತಪ್ಪದು, ಮೌನಿಯು ಮತಿವಂತ ಅಂತೆ. ಹಲ್ಲೆಲೂಯಾ. ವಟ 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 ಮಾತಾಡುತ್ತಾ ನಾನು ಜ್ಞಾನಿ ಅಂತ ಎಣಿಸಿಕೊಳ್ಳೋದಕ್ಕಿಂತಲೂ ಬೈಬಲ್ ಹೇಳುವಂಥ ಮಾತೇನೆಂದರೆ, ಮೌನಿ ಮತಿವಂತ. ಇಂಗ್ಲೀಷಲ್ಲಿ ಏನು ಹೇಳ್ತದೆ ಆ ಮತಿವಂತ ವರ್ಡಿಗೆ? 10:19. ಮತ್ತೆ 10:19. ಓಕೆ. Sin. But he that in the multitude of words sin is not lacking, but he who refrains his lips is wise. Alva, his lips is
ವಾಯ್ಸ್, ಕನ್ನಡದಲ್ಲಿ ಮತಿವಂತ ಅಂತ ಬರೆದೆ ಅಲ್ವಾ? ಹಲ್ಲೆಲೂಯಾ. ಯಾರು ತಿಳುವಳಿಕೆ ಉಳ್ಳವರು? ಸರಿಯಾ? ಯಾರು ಜ್ಞಾನಿ? ಇದು ಯಾವ ಜ್ಞಾನದ ಕುರಿತಾಗಿ ಹೇಳ್ತದೆ? ಇಹಲೋಕದ ಜ್ಞಾನದ ಕುರಿತಾಗಿ ಮಾತಾಡಿದ್ರೆ. ಒಂದು ತಿಳ್ಕೊಳ್ಳಿ, ತನ್ನ ನಾಲಿಗೆಯನ್ನು ಕಂಟ್ರೋಲಲ್ಲಿ ಒಂದು ವೇಳೆ ನಾನು ಇಟ್ಟುಕೊಳ್ಳೋದಾದರೆ, ನೀವಿಟ್ಟುಕೊಳ್ಳೋದಾದರೆ, ನಾವು ಇಹಲೋಕದ ಜ್ಞಾನಿಗಳ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಪರಲೋಕದ ಜ್ಞಾನದಿಂದ ತುಂಬಲ್ಪಟ್ಟವರು. ಒಂದು ತಿಳ್ಕೊಳ್ಳಿ, ಹೆವೆನ್ಲಿ ವಿಸ್ಡಮ್ನ ಮೂಲಕ ಈ ಲೋಕದಲ್ಲಿ ಒಂದು ಒಳ್ಳೆ ಸಮಾಧಾನಕರವಾದಂಥ, ಆಶೀರ್ವಾದಕರವಾದಂಥ ಬಾಳ್ವೆಯನ್ನು ಜೀವಿಸಲಿಕ್ಕೆ ಆಗ್ತದೆ. ಕೇವಲ ಒಳ್ಳೆ ವಿಸ್ಡಮ್ನಿಂದ ಮಾತ್ರವಲ್ಲ, ಹೆವೆನ್ಲಿ ವಿಸ್ಡಮ್ನಿಂದ ಜೀವಿಸ್ಲಿಕ್ಕೆ ಆಗ್ತದೆ. ಅದಕ್ಕೆ ಈ ಸ್ವಾಮಿ ಹೇಳಿದ್ದಾನೆ, ಒಂದು ಮಾತು ಹೇಳಿದ್ದಾನೆ, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಕೂಡ ಬದುಕ್ತಾನೆ. ದೇವರ ವರ್ಡ್, ದೇವರ ವಾಕ್ಯ ನನ್ನ ಜೀವಿತದ, ಇಹಲೋಕ ಜೀವಿತದಲ್ಲೂ ಕೂಡ ಅದು ಒಂದು ಒಳ್ಳೆ ಲೈಫನ್ನು, ಆತನಿಗೆ ಮಹಿಮೆ ತರುವಂಥ ಲೈಫನ್ನು, ಅನೇಕರಿಗೆ ಹೆಲ್ಪ್ ಮಾಡುವಂಥ ಲೈಫನ್ನು ಜೀವಿಸುವಂತೆ ಗಾಡ್ಸ್ ವರ್ಡ್ ಹೆಲ್ಪ್ ಮಾಡ್ತದೆ. ಹಲ್ಲೆಲೂಯಾ. ಅಷ್ಟು ಮಾತ್ರವಲ್ಲ, ನನ್ನ ಆತ್ಮಿಕ ಜೀವಿತದಲ್ಲೂ ಕೂಡ ದೇವರಿಗಾಗಿ ಬೆಳಗುವಂತೆ ಅದು ಹೆಲ್ಪ್ ಮಾಡುವಂಥದ್ದೇ. ಹಲ್ಲೆಲೂಯಾ. ಒಂದು ವೇಳೆ ನಾನು ನೀವು ಸ್ಪಿರಿಚುವಲ್ ವಿಸ್ಡಮ್ನಲ್ಲಿ ಇರುವುದಾದರೆ, ನಾಲಿಗೆಯ ಮಾತುಗಳ ಕುರಿತಾಗಿ ಬಹಳ ಗಮನ ಇಟ್ಟುಕೊಳ್ತೇವೆ, ಬಹಳ ಗಮನ ಇಟ್ಟುಕೊಳ್ತೇವೆ. ಒಂದು ವೇಳೆ ಆ ಭಾಗದಲ್ಲಿ ನಾವು ವಯಸ್ಸಾಗಿರದೇ ಇರುವುದಾದರೆ, ಅಥವಾ ಆತ್ಮಿಕ ಜ್ಞಾನಿಗಳಾಗದೇ ಇರುವುದಾದರೆ, ನಾವು ಲೂಸ್ ಬಿಡ್ತೇವೆ. ವಟ 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 ಅದು ಮಾತಾಡೋದು, ಇದು ಮಾತಾಡೋದು, ಆ ಸಂಗತಿ ಮಾತಾಡೋದು, ಈ ಸಂಗತಿ ಮಾತಾಡೋದು, ಆ ವಿಷಯ ಮಾತಾಡೋದು, ಈ ವಿಷಯ ಮಾತಾಡೋದು, ಅವರ ವಿಷಯ ಮಾತಾಡೋದು, ಇವರ ವಿಷಯ ಮಾತಾಡೋದು, ಅಭಿಷಿಕ್ತರ ವಿಷಯ ಮಾತಾಡೋದು, ಸಭೆಗಳ ವಿಚಾರ ಮಾತಾಡೋದು, ದೇವ ಮಕ್ಕಳ ವಿಚಾರ ಮಾತಾಡೋದು. ನಿಮಗೊಂದು ಘಟನೆ ಹೇಳ್ತೇನೆ. ಒಬ್ಬರು ಮ್ಯಾನ್ ಆಫ್ ಗಾಡ್ ಇನ್ನೊಬ್ಬರು ಮ್ಯಾನ್ ಆಫ್ ಗಾಡ್ ಕುರಿತಾಗಿ ನನ್ನ ಹತ್ರ ಡೈರೆಕ್ಟಾಗಿ ಹೇಳಿದರು. ನನಗೆ ಫಿಯರ್ ಆಯಿತು. ಅವನಲ್ಲಿ ಆಂಟಿ ಕ್ರೈಸ್ಟ್ ಸ್ಪಿರಿಟ್ ಇದೆ, ಅವ ಸರಿ ಇಲ್ಲ ಅಂತ. ನಾನೀಗ ಸ್ಪಿರಿಟಲ್ಲಿ ನೋಡುವಾಗ ನನಗೇನು ಹಾಗೆ ಕಾಣಲಿಲ್ಲ. ಸ್ಪಿರಿಟಲ್ಲಿ ನೋಡುವಾಗ ನನಗೇನು ಕಾಣಲಿಲ್ಲ. ನೀವು ನಂಬ್ತೀರ ಅಲ್ವಾ? ಇಮ್ಮಿಡಿಯೇಟ್ ನಾನು ಅಲ್ಲಿಂದ ಜಾಗ ಖಾಲಿ ಮಾಡಿದೆ. ನನಗೆ ಫಿಯರ್ ಆಯಿತು. ಯಾಕಂದರೆ ಇನ್ನೊಬ್ಬರು ಕೂಡ ದೇವರಿಂದ ಕರೆಯಲ್ಪಟ್ಟವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತೆ ಮುಂದಕ್ಕೆ ಅವರ ಜೊತೆ ನಾನು ಮಾತುಕತೆ ನಡೆಸಲಿಕ್ಕೆ ನನಗೆ ಇಷ್ಟನೇ ಆಗಲಿಲ್ಲ. ಇನ್ನೊಂದು ಘಟನೆ ಹೇಳ್ತೇನೆ. ಒಂದು ಸಾರಿ ಒಬ್ಬರು ದೇವರ ಸೇವಕರಂತ ಕರ್ಕೊಂಡು ಬಂದರು. ಎಸ್, ಯಾರು ಕರ್ಕೊಂಡು ಬಂದಿದ್ದಾರೆ ಅವರು ನೋಡಿದ್ದಾರೆ. ಏನೆಲ್ಲ ನೋಡಿದ್ದಾರೆ? ಅ ಮ್ಯಾನ್ ಆಫ್ ಗಾಡ್ ಹೋದಲ್ಲಿ ಹೀಗೆ ನಿಲ್ಲುವುದು. ನಿಮಗೆ ಮಾಟ ಮಾಡಿದ್ದಾರೆ. ವಾಕ್ಯದ ಒಂದು 2 ವಚನಗಳನ್ನು ಆರೈಕೆ ಮಾಡಿಕೊಂಡು ಹೇಳೋದು, ಮಾಟ ಮಾಡಿದ್ದಾರೆ, ಅದು ತೆಗೆದು ಕೊಡ್ತೇನೆ ಅಂತ ತೆಗೆದು ಕೊಟ್ಟಿದ್ದಾರೆ. ಹೋದಲ್ಲಿ ಅಗಿತಾರೆ, ಮಾಟ ಸಿಗ್ತಾ ಉಂಟು. ನಮ್ಮವರಿಗೆಲ್ಲ ಒಂದು ಶಕ್ ಬಂತು. ಈ ಮಾಟದ ಕಟ್ಟನ್ನು ನೋಡುವಾಗ ಅದು ಇಲ್ಲಿಯ ಮಣ್ಣಿನ ಕಟ್ಟಾಗಿರಲಿಲ್ಲ, ಅದು ಅವರ ಊರಿನ ಮಣ್ಣಿನ ಕಲರ್ನ ಕಟ್ಟು. ಅದಕ್ಕೆ ಡೌಟ್ ಆಗಿ ಏನು ಮಾಡಿದ್ರು ಅಂದರೆ, ಒಂದು ಮನೆಗೆ ಕರ್ಕೊಂಡು ಹೋಗುವಾಗ ಒಂದು 2-3 ಜನ ಸೀಕ್ರೆಟ್ ಆಗಿ ಬಂದು ಟ್ಯಾರಿಸಲ್ಲೇ ಅವಿತು ಕೂತರು. ಇವರು ಅಷ್ಟು ಕೈ ಚಳಕ ಮಾಡಿ ಮಾತಾಡ್ತಾರೆ. ಹೊಂಡ ತೆಗೆಯುವಾಗ ಸಡನ್ಲಿ ಯಾವುದೋ ಒಂದು ಕಾರ್ಯಕ್ಕೆ ಅವರನ್ನು ಕಳಿಸ್ತಾರೆ. ಕೈ ಶರ್ಟ್ ಒಳಗಿಂದ ಒಂದು ಕಟ್ಟು ಬಿದ್ದು ಬಿಡ್ತದೆ ಅಂತ ಒಬ್ಬ ವ್ಯಕ್ತಿ ಸ್ಟಾರ್ಟಿಂಗಲ್ಲಿ, ಅದು ನಂತರ ಗೊತ್ತದ್ದು, ಬಂದರು, ವಿಶ್ ಮಾಡಿದರು. ನಾನು ಫಸ್ಟ್ ಅವರು ಬರುವಾಗ ದೇವರಾತ್ಮರ ಹತ್ರ ಕೇಳ್ತಾ ಇದ್ದೆ, ನಾನು ಅವರ ಹತ್ರ ಮಾತುಕತೆ ನಡೆಸಬೇಕಾ, ಕಂಟಿನ್ಯೂ ಆಗಿ ಕನೆಕ್ಷನ್ ಇಟ್ಕೊಳ್ಬೇಕಾ? ಹೋಲಿ ಸ್ಪಿರಿಟ್ ಏನು ಹೇಳಿದ್ರೆ ಗೊತ್ತುಂಟ, ನೀನು ಒಂದು ಮಾತನಾಡದೆ ಹಾಂ ಅಂತೇಳಿ ಅಲ್ಲಿಂದ ಕಾಲು ತೆಗಿ. ಅವರ ಜೊತೆ ನಾನು ಮಾತಾಡಲಿಕ್ಕೇ ಹೋಗಲಿಲ್ಲ. ವಿಶ್ ಮಾಡಿದರು, ಓಕೆ ಬರ್ತೇನಂತ ಹೇಳಿ ಸೀದಾ ಹೋಗಿಬಿಟ್ಟೆ. ಏನಾಯ್ತು ಗೊತ್ತುಂಟ, ಆ ವ್ಯಕ್ತಿ ಉಡುಪಿ ಜಿಲ್ಲೆಯಲ್ಲಿ ಚಲಿಸಿದ್ರು. ಅವರನ್ನು ಕೆಲವರೆಲ್ಲ ಕರ್ಕೊಂಡು ಹೋದರು. ಅವರ ಆ್ಯಂಟಿಯಾಗಿ ಒಂದು ಸಮುದಾಯ ಎದ್ದಿತ್ತು. ಎದ್ದ ನಂತರ ನಮ್ಮನ್ನೆಲ್ಲ ಕರೆದ್ರು, ನಾವೆಲ್ಲ ಹೋದೆವು. ನಾವಲ್ಲದಿದ್ದರೆ ಅವರು ಪುಡಿ ಆಗ್ತಾಯಿದ್ರು, ಪೆಟ್ಟು ತಿಂತಾಯಿದ್ರು. ನಾವು ಇರಲಿ, ಯೇಸುವಿನ ಹೆಸರಿನಲ್ಲಿ ಬಂದಿದ್ದಾರಲ್ಲ, ಇರಲಿ, ಅವರಿಗೆ ಬುದ್ಧಿವಾದ ಹೇಳಿದೆವು. ನಮ್ಮದೊಂದು ಟೀಮ್ ಇದೆ, ಇತ್ಯರ್ಥ ಮಾಡಲಿಕ್ಕೆ ಹೋದೆವು. ಅವರಿಗೆ ಬುದ್ಧಿವಾದ ಹೇಳಿದೆವು, ಸೇವೆ ಮಾಡೋದಾದರೆ ಜೆನ್ಯೂನ್ ಆಗಿ ಸೇವೆ ಮಾಡಿ,
ಜನರನ್ನೆಲ್ಲ ಮೋಸಪಡಿಸಲಿಕ್ಕೆ ಹೋಗಬೇಡ್ರಿ. ಯೇಸುವಿನ ನಾಮಕ್ಕೆ ದೂಷಣೆಯನ್ನು ಉಂಟು ಮಾಡಬೇಡ್ರಿ. ರಿಯಲ್ ಆಗಿ ಗಿಫ್ಟಲ್ಲಿ ಆಪ್ರೇಟ್ ಆಗಿ, ರಿಯಲ್ ಆಗಿ ದೇವರಿಗೆ ಮಹಿಮೆ ತನ್ರಿ. ಇನ್ನು ಮುಂದೆ ಉಡುಪಿ ಜಿಲ್ಲೆಗೆ ನೀವು ಬರಬೇಡ್ರಿ. ಅವರನ್ನು ತಪ್ಪಿಸಿದೆವು ನಾವು. ನಮಗೆ ಯಾರು ಕೂಡ ಯಾರಿಗೆ ಹೊಡೆಯೋದು ಇಂಟ್ರೆಸ್ಟ್ ಇಲ್ಲ. ಎಲ್ಲ ಇದೆಲ್ಲ ದೊಣ್ಣೆಲ್ಲ ಹಿಡ್ಕೊಂಡು ರೆಡಿಯಾಗಿದ್ದಾರೆ, ಕೈಕಾಲು ಮುರಿದ್ರಲ್ಲಿದ್ದರು. ಯಾಕೆ? ಯೇಸುವಿನ ಹೆಸರಿನಲ್ಲಿ ಇವ ಮೋಸ ಮಾಡ್ತಾ ಇದೆ ನಿಮ್ಮದಾಗಿ. ಅವರ ಜೊತೆ ಮಾತಾಡಲಿಕ್ಕೆ ನನಗೆ ಲೀಡ್ ಆಗಲಿಲ್ಲ. ಹಾಲಲ್ಲೂಯ್ಯ. ಸಭೆಯೇ, ಇವತ್ತು ನಿನ್ನ ಪರಿಸ್ಥಿತಿ ಏನು? ಯಾರ ಜೊತೆ ಮಾತಾಡ್ತಾ ಇದ್ದೇವೆ? ಯಾರ ಜೊತೆ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೇವೆ? ನಿಮ್ಮ ನಾಲಿಗೆಯ ಕುರಿತಾಗಿ ಯಾರ ಜೊತೆ ಕಮ್ಯುನಿಕೇಷನ್ ಮಾಡ್ತಾ ಇದ್ದೇವೆ? ನನಗೊಂದು ಗೊತ್ತು, ನನ್ನ ದೇವರು ನಿಮ್ಮನ್ನು ಆರಿಸಿಕೊಂಡದ್ದು ಯಾವುದಕ್ಕಾಗಿ ಗೊತ್ತುಂಟ? ಯಾವುದಕ್ಕಾಗಿ? ನೀನು ದೇವರ ಹತ್ರ ಮಾತಾಡ್ತಾ ಇರಬೇಕು. ಅಪ್ಪ ಯಾನಿ ತಡೆ ಪೋಂದಿಲ್ಲ, ಅಪ್ಪ ಎನ್ನೊಂದು ಕೆಲಸ ಉಂಡು, ಡ್ಯಾಡಿ ಯಾನು ಪೋಲೆ, ಯಾನು ಮಲ್ಪೋಲೆ. ಕಮ್ಯುನಿಕೇಷನ್. ಈ ಲೋಕದಲ್ಲಿದ್ದೇವೆ, ನಾವು ಯಾರ ಜೊತೆ ಮಾತಾಡ್ತಾ ಇದ್ದೇವೆ, ಯಾವ ರೀತಿ ಮಾತಾಡ್ತಾ ಇದ್ದೇವೆ, ಅದರ ಕುರಿತಾಗಿ ಕೂಡ ನಾವು ಬಹಳ ಎಚ್ಚರ ಇರಬೇಕು. ಇಲ್ಲಿ ಬಾಯನ್ನು ಕಾಯುವವನು ಜೀವವನ್ನು ಕಾಯುತ್ತಾನಂತ ಬರೆದಿದಲ್ವ? ಜೀವ ಅನ್ನುವಾಗ ತಿಳ್ಕೊಳ್ಳಿ, ಇವತ್ತು ನಮ್ಮಲ್ಲಿ ಎಷ್ಟು ವಿಧವಾದ ಜೀವ ಇದೆ? ಕ್ರೈಸ್ತ ಸಭೆಯಲ್ಲಿ 2 ವಿಧವಾದ ಜೀವ ಇದೆ. ಒಂದು ಶಾರೀರಿಕ ಜೀವ ಇದೆ, ಮತ್ತೊಂದು ಆತ್ಮಿಕ ಜೀವ ಇದೆ. ಹಲ್ಲೆಲೂಯಾ. ಆತನ ಮಗನಾದ ಯೇಸುವನ್ನು ನಂಬುವವನು ಅವನು ನಿತ್ಯ ಜೀವಕ್ಕೆ ಬಾಧಿಸನು. ಆತನಲ್ಲಿ ಜೀವ ಉಂಟು. ಹಲ್ಲೆಲೂಯಾ. ಹೌದಾ? 2 ವಿಧವಾದ ಜೀವ ನಮ್ಮಲ್ಲಿದೆ. ಒಂದು ಶಾರೀರಿಕ ಜೀವ, ಆದರೆ ವಾಕ್ಯ ಹೇಳ್ತದೆ ಜೀವವನ್ನು ಕಾಯುತ್ತಾನಂತೆ. ಹಾಗಾದರೆ ನಮ್ಮ ಇಹಲೋಕದ ಶಾರೀರಿಕ ಜೀವವನ್ನು ಕಾಯಬೇಕಾದ್ರೆ ನಾಲಿಗೆಯ ಮಾತುಗಳ ಕುರಿತಾಗಿ ನೀವು ಬಹಳ ಜಾಗೃತಿ ಇರಬೇಕು. ಎರಡನೇದಾಗಿ ಆತ್ಮಿಕ ಜೀವನ ಕಾಯಬೇಕಾದ್ರೆ ನಿಮ್ಮ ಮಾತುಗಳು ಕೂಡ ಬಹಳ ಜಾಗ್ರತೆ ಇರಬೇಕು. ಈಗ ಶಾರೀರಿಕ ಜೀವ ಮತ್ತು ಆತ್ಮಿಕ ಜೀವದ ಕುರಿತಾದ ಒಂದು ವಿಷಯಗಳನ್ನು ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೇನೆ. ಸೀದಾ ನಾವು ದೇವರ ಸೃಷ್ಟಿ ಕಾರ್ಯದ ಕಡೆಗೆ ನಮ್ಮ ಗಮನವನ್ನು ತರೋಣ. ಅಲ್ಲಿ ದೇವರು ಆದಮ ಹವ್ವಳನ್ನು ಉಂಟು ಮಾಡ್ತಾರೆ. ಆದಮ ಹವ್ವಳನ್ನು ಉಂಟು ಮಾಡಿ ಫಸ್ಟ್ ಯಾರನ್ನು ಉಂಟು ಮಾಡಿ ಜೀವಶ್ವಾಸ ಓದ್ತಾರೆ? ಆದಮನನ್ನು ಉಂಟು ಮಾಡಿ ಜೀವಶ್ವಾಸ ಓದ್ತಾರೆ. ಸೆಕೆಂಡ್ ಯಾರನ್ನು ಉಂಟು ಮಾಡ್ತಾರೆ? ಹವ್ವಳನ್ನು ಮತ್ತೆ ಮಾಡ್ತಾಳೆ ಅಲ್ವಾ? ಈಗ ಆದಮನನ್ನು ಉಂಟು ಮಾಡುವಾಗ ಮೂಗಿನಲ್ಲಿ ಊದಿ ಜೀವ ಶ್ವಾಸ ತನಗೆ ರಿಲೀಸ್ ಮಾಡ್ತಾ ಇದ್ದಾನೆ. ಕಳೆದ ಸಮಯದಲ್ಲಿ ಕೂಡ ನಾನು ಜೀವಶ್ವಾಸದ ಕುರಿತಾಗಿ ಹೇಳಿದ್ದು ನಿಮಗೆ ನೆನಪಿರ್ಬೋದು. ಇವತ್ತು ಕೂಡ ಹೇಳ್ತೇನೆ ನಾನು, ಕೇಳ್ರಿ. ಬೈಬಲ್ನ ಪ್ರಕಾರ ಜೀವ ಅನ್ನುವಾಗ ಅದು ಆತ್ಮಿಕ ಜೀವದ ಕುರಿತಾಗಿ ಅನೇಕ ವಾಕ್ಯಗಳು ಮಾತಾಡ್ತಾ ಬಂದದ್ದನ್ನು ನಾವು ಗ್ರಹಿಸ್ಕೊಳ್ಬೋದು. ಶ್ವಾಸ ಅನ್ನುವಾಗ ಅದು ಶಾರೀರಿಕ ಜೀವಿತದ ಕುರಿತಾಗಿ ಮಾತಾಡ್ತಾ ಬಂದದನ್ನು ನೀವು ಗ್ರಹಿಸಿಕೊಳ್ಬೋದು. ಹಲ್ಲೆಲೂಯಾ. ಹಾಗಾದರೆ ಅಲ್ಲಿ ಊದಿದಾಗ ಆ ಮಣ್ಣ ಮುದ್ದೆಯನ್ನು ಮಾಡಿ ಒಂದು ಗೊಂಬೆಯನ್ನಾಗಿ ಮಾಡಿ ದೇವರು ನೋಡಿ ಎಂಥ ದೇವರು ಹೂ ಅಂತ ಜೀವ ಶ್ವಾಸ ಊದಿದಾಗ ಏನಾಯ್ತು? ಅವನು ಬದುಕುವ ಪ್ರಾಣಿ ಆದನಂತೆ. ಎಷ್ಟು ವಿಧದಲ್ಲಿ ಬದುಕುವ ಪ್ರಾಣಿ ಆದನು? 2 ವಿಧದಲ್ಲಿ. ಒಂದು ಶಾರೀರಿಕ ಜೀವ, ಮತ್ತೊಂದು ಆತ್ಮಿಕ ಜೀವ. ಹಲ್ಲೆಲೂಯಾ. ಈಗ ಶಾರೀರಿಕ ಜೀವ ಅನ್ನುವಾಗ ನಿಮಗೊಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ದೇವರು ಉಂಟು ಮಾಡಿದ ನಂತರ ತೋಟದಲ್ಲಿ ಏನು ಮಾಡಿದರು? ಫಲಗಳನ್ನು ಉಂಟು ಮಾಡಿದರು. ಅದರ ಮಧ್ಯೆ 2 ಮರಗಳನ್ನು ಉಂಟು ಮಾಡಿದರು. ಆ ಮರ ಜೀವದಾಯಕ ವೃಕ್ಷ, ಮತ್ತೊಂದು ಯಾವುದು? ಒಳ್ಳೆದರ ಕೆಟ್ಟದರ ಅರುವನ್ನು ಉಂಟು ಮಾಡುವಂಥ ವೃಕ್ಷವನ್ನು ಇಟ್ಟರು. ಒಳ್ಳೆದರ ಕೆಟ್ಟದರ ಅರುವನ್ನು ಉಂಟು ಮಾಡುವ ವೃಕ್ಷದ ಫಲವನ್ನು ತಿನ್ನಬಾರ್ದಂತ ಆಜ್ಞೆ ಕೊಟ್ಟರು. ಆದರೆ ಸೈತಾನ ಏನು ಮಾಡಿದ? ಆ ಒಂದು ಜಂತುವಿನ ಮೂಲಕ ಅವರನ್ನು ವಂಚಿಸಿದ. ಅವರು ತೆಗೆದುಕೊಂಡು ತಿಂದಾಗ ಬೈಬಲ್ ಹೇಳ್ತದೆ, ಏನು ಹೇಳ್ತದೆ? ನಾನು ಅನ್ನಿಸ್ತೇನೆ 2ನೇ ಅಧ್ಯಾಯದಲ್ಲಿ 17ನೇ ವಚನದಲ್ಲಿ, ಆದಿಕಾಂಡ 2ನೇ ಅಧ್ಯಾಯ 17ನೇ ವಚನದಲ್ಲಿ ದೇವರು ಫಸ್ಟ್ ಹೇಳಿರ್ತಾರೆ, ತಿಂದ ದಿನವೇ ನೀನೇನಾಗ್ತಿ? ಸತ್ತೇ ಹೋಗುವಿ ಅಂತ. ತಿಂದ ದಿನ ನೀನು ಸಾಯುವಿ. ಹೌದಾ? 2ನೇ ಅಧ್ಯಾಯ 17ನೇ ವಚನ ಆದಿಕಾಂಡ. ನೀನು ಈ ಫಲವನ್ನು ತಿಂದ ದಿನ ಸಾಯುವಿ. ಸತ್ತರ ಅವರು
ಒಂದು ಲೆಕ್ಕದಲ್ಲಿ ಸಾಯಲಿಲ್ಲ, ಇನ್ನೊಂದು ಆಲೋಚನೆಯಲ್ಲಿ ಸತ್ರು ಅಂತ ಹೇಳ್ಬೋದು. ಆದರೆ ಅವರು ಶಾರೀರಿಕವಾಗಿ ಸಾಯಲಿಲ್ಲ. ಆದಾಮ 930 ವರ್ಷ ಬದುಕಿ ಸತ್ತನು. ಅದರಲ್ಲಿ ನಾವು ತಿಳ್ಕೊಳ್ಬೇಕು. ಹಾಗಾದರೆ ದೇವರು ಸುಳ್ಳು ಹೇಳಿದ್ನ? ದೇವರು ಬಂತೇರು ಪರ್ಂದ ತಿನ್ನಿ ಕೂಡಲೇ ನಿಮಗೆ ಸೈಪರ್ ಅವ್ರು ಎಲ್ಲ ಸೈತಿಚೇರ್ ಸುಳ್ಳಿಯ ಬೈಬಲ್ ಸತ್ತಿದ್ದಾರೆ. ಏನಾಗಿದೆ ಗೊತ್ತಂದ್ರೆ, ಸಾಯುವುದು ಅಂದರೆ ಅಲ್ಲಿ ಆತ್ಮಿಕ ಒಂದು ಮರಣ ಉಂಟಾಗಿದೆ. ಮರಣ ಅಂದರೆ ತಿಳ್ಕೊಳ್ಳಿ, ಅಗಲುವಿಕೆ. ಮರಣ ಅಂದರೆ ಬೇರೆ ಏನಲ್ಲ. ಈಗ ಶಾರೀರಿಕವಾಗಿ ನಾವು ಸಾಯುವುದಂದರೆ ನಮ್ಮಲ್ಲಿರುವಂಥ ದೇವರು ಕೊಟ್ಟಂಥ ಮನುಷ್ಯ ಆತ್ಮ ನಮ್ಮನ್ನು ಬಿಟ್ಟು ಹೊರಗೆ ಬರೋದು, ಅಗಲುವುದು. ಒಂದು ವೇಳೆ ಕ್ರಿಸ್ತನಲ್ಲಿ ಇದ್ದವರಾಗಿ ನಾವು ಸತ್ತರೆ ನಾವು ರೆಸ್ಟಲ್ಲಿರ್ತೇವೆ. ಹಲ್ಲೆಲೂಯಾ. ಆತ್ಮವು ತಾನು ದಯಪಾಲಿಸಿದ ದೇವರ ಬಳಿಗೆ ಹೋಗ್ತದೆ. ಓಕೆ, ಅಗಲುವಿಕೆ. ಮರಣ ಅಂದರೆ ಬೇರೆ ಏನಲ್ಲ, ಅಗಲುವಿಕೆ. ತಿಂದ ದಿನವೇ ಸಾಯುವಿ ಅಥವಾ ಮರಣವನ್ನು ಹೊಂದುವಿ ಅಂದರೆ ಅಗಲಿ ಹೋಗ್ತಿ. ಏನಾಯ್ತು ಅಲ್ಲಿ? ಜೀವ ಮತ್ತು ಶ್ವಾಸ ಊದುವಾಗ ದೇವರು ಜೀವ ಅನ್ನುವಾಗ ಅಲ್ಲಿ ಹೋಲಿ ಸ್ಪಿರಿಟನ್ನು ಅವರಿಗೆ ಊದಿ ಕೊಟ್ಟಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೋಲಿ ಸ್ಪಿರಿಟನ್ನು ಕೊಟ್ಟಿದ್ದಾನೆ. ಯಾಕಂದರೆ ಹೊಸ ಒಡಂಬಡಿಕೆ ಕೆಲವು ಮಾತುಗಳನ್ನು ನಾವು ಗಮನಿಸುವಾಗ ಅಲ್ಲಿ ಗೊತ್ತಾಗ್ತದೆ. ಒಂದು 3 ಮಾತುಗಳು, 3 ವರ್ಡ್ ಕೊಡ್ತೇನೆ. ಹೋಲಿ ಸ್ಪಿರಿಟೇ ಜೀವ ಅನ್ನುವಂಥದ್ದು. ಅದಕ್ಕೆ ಆಧಾರ ವಚನಗಳು, ನಿಯರೆಸ್ಟ್ ವಚನಗಳು. ಒಂದು ರೋಮನ್ಸ್ 8:1 ಮತ್ತು 2 ಅಲ್ಲಿ ಓದುವಾಗ, ರೋಮಪುರ 8 ಮತ್ತು 1 ಮತ್ತು 2ನೇ ವಚನದಲ್ಲಿ ಓದುವಾಗ ಅಲ್ಲಿ ಏನು ಬರೆದಿದೆ ಗೊತ್ತಾ? ಅರ್ಥ ಮಾಡ್ಕೊಳ್ತಾ ಇದ್ದೀರಾ? ಜೀವವನ್ನುಂಟು ಮಾಡುವ ಪವಿತ್ರಾತ್ಮನಿಂದುಂಟಾದ ನಿಯಮ. ಹಲ್ಲೆಲೂಯಾ. ಜೀವವನ್ನುಂಟು ಮಾಡುವ ಪವಿತ್ರಾತ್ಮನಿಂದಾದ ನಿಯಮ ಅಂತ ಹೇಳ್ತಾರೆ. ಹಾಗಾದರೆ ಪವಿತ್ರಾತ್ಮನು ಜೀವವನ್ನುಂಟು ಮಾಡುವ ಆತನು. ಹಲ್ಲೆಲೂಯಾ, ಹಲ್ಲೆಲೂಯಾ. 2ನೇ ವಚನ ಒಂದು ರೋಮನ್ಸ್ 8:1 and 2 ಅದರಲ್ಲಿ ಒಂದು ಮಧ್ಯಭಾಗದಲ್ಲಿ ಬರೆದಿದೆ, ಜೀವವನ್ನುಂಟು ಮಾಡುವ ಪವಿತ್ರಾತ್ಮನಿಂದಾದ ನಿಯಮ. ಜೀವವನ್ನುಂಟು ಮಾಡುವಂಥದ್ದು ಪವಿತ್ರಾತ್ಮ. ಹಲ್ಲೆಲೂಯಾ. ಹೇಗೆ? ಯೇಸುವಿನ ಯಜ್ಞಾರ್ಪಣೆಯ ಮೂಲಕ. ಅದಕ್ಕೊಂದು ಯಜ್ಞ ಬೇಕಿತ್ತು. ಯಜ್ಞಾರ್ಪಣೆಯ ಮೂಲಕ ನಂಬಿದ್ದವರ ಹೃದಯದಲ್ಲಿ ವಾಸಿಸಿ ಜೀವವನ್ನು ಕನೆಕ್ಟ್ ಮಾಡುವ ಆತನು. ಹಲ್ಲೆಲೂಯಾ. ಇನ್ನೊಂದು ವರ್ಡ್ 6 ಜಾನ್ ಗಾಸ್ಪಲ್ ಚಾಪ್ಟರ್ 6 ವರ್ಸ್ 53 ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಬದುಕಿಸುವಂಥದ್ದು ಆತ್ಮವೇ, ರಕ್ತ ಮಾಂಸವು ಯಾವುದಕ್ಕೂ ಬರುವುದಿಲ್ಲ. ಬದುಕಿಸುವಂಥದ್ದು ಆತ್ಮವೇ. ಮತ್ತು ಮುಂದೆ ವಚನ 63 ಅಲ್ಲ, 6:63 ಮತ್ತು ಮುಂದಿನ ವಚನ ಹೇಳ್ತದೆ, ನಾನು ಹೇಳಿದ ಮಾತುಗಳು ನಿಮಗೆ ಆತ್ಮವಾಗಿಯೂ ಜೀವವಾಗಿಯೂ ಇದೆ. ಗಾಡ್ಸ್ ವರ್ಡ್ ಸಾಧಾರಣ ಅಲ್ಲ. ಇದು ಬೈಬಲನ್ನು ಧೂಳಿಡಿಯುವುದಕ್ಕೆ ನಾವು ಇಡುವುದಲ್ಲ. ಬೈಬಲ್ ರೀಡ್ ಮಾಡಬೇಕು, ಬೈಬಲ್ ರೀಡ್ ಮಾಡಬೇಕು. ಇದು ಸ್ಪಿರಿಟ್ ಆಗಿದೆ, ಇದು ಲೈಫ್ ಆಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತೊಂದು ಗಮ್ಮತ್ತೇನೆಂದರೆ, ನಾನು ಎಷ್ಟೋ ಕಡೆಗೆ ಹೋಗಿದೆ. ಇಲ್ಲೇ ಒಂದು ಭಾಳ ವರ್ಷದ ಹಿಂದೆ ನಮ್ಮಲ್ಲಿ ಆಸುಪಾಸಿನಲ್ಲಿ ಒಂದು ಫ್ಯಾಮಿಲಿ ಕರೆದ್ರು. ಅವರು ನಮ್ಮ RC ಬ್ಯಾಕ್ಗ್ರೌಂಡ್. ಅವರು ಕರೆದು ಹೇಳಿದರು, ನಾವೊಂದು ತಪ್ಪು ಮಾಡಿದ್ದೇವೆ, ನಮಗೊಂದು ಪ್ರೇಯರ್ ಬೇಕು. ಏನು ತಪ್ಪು ಮಾಡಿದಿರಿ? ನಾವು ಗೊತ್ತಿಲ್ಲದೆ ಒಬ್ಬರು ಕ್ರೈಸ್ತರೇ ಇದ್ದರು, ಬಟ್ ಅವರು ಕ್ರಾಸ್ ಮತ್ತು ಕೋನ್ ತಿಡ್ಕೊಂಡು ಎಲ್ಲ ಪೂಜೆ ಮಂತ್ರ ಮಾಡಿ ಕೊಡ್ತಾಯಿದ್ರು. ಅದರ ಜೊತೆ ತೆಂಗಿನಕಾಯಿ, ಮಲ್ಲಿಗೆ ಹೂ ಎಲ್ಲ ಹಾಕಿ ಕೊಡ್ತಾಯಿದ್ರು. ನಮಗೆ ಸಮಸ್ಯೆಗಳು, ತೊಂದರೆಗಳು ತುಂಬ ಇತ್ತು. ನಾವು ಹೋದೆವು, ಅದನ್ನು ತೆಗೆದುಕೊಂಡು ಬಂದಿದ್ದೇವೆ. ಅದು ನಮ್ಮ ಗೋಡೆಯಲ್ಲಿದೆ. ಮನೆಯ ಸುತ್ತ ಅಲ್ಲಲ್ಲಿ ಹೂತಿಟ್ಟಿದ್ದೇವೆ. ಮನೆ ಸುತ್ತದ್ದು ಬಿಡಿ, ಈಗ ನೆನಪಿಲ್ಲ ಎಲ್ಲೆಲ್ಲಿ ಇಟ್ಟಿದೆ ಅಂತ. ಗೋಡೆದು ನೆನಪುಂಟು, ಒಂದು ಪ್ರೇಯರ್ ಮಾಡಿ ತೆಗೆದುಕೊಡ್ತೀರಾ? ನಾನು ಹೇಳಿದೆ ಎಸ್, ತೆಗೆದುಕೊಡ್ತೇನೆ. ಓಕೆ, ಸಿಕ್ಕಿದ್ದು ನಮಗೆ ಅದೆಲ್ಲ ಭಾರಿ ಖುಷಿ. ಗೋಡೆ ನಾನೇ ಅದು ಮಾಡಿದೆ. ಸ್ವಲ್ಪ ಒಳಗೆ ಹೋಗ್ತಾ ಇರುವಾಗ ಒಂದು ಬಾಕ್ಸ್ ಕಂಡಿತ್ತು. ಒಂದು ಬಾಕ್ಸ್ ಖರ್ಚು ಮಲ್ದಿರೋಂತೆ. ಬಾಕ್ಸ್ ಓಪನ್ ಮಾಡುವಾಗ ಒಂದು ತಾರಾಯಿ ಕಲರ್ಫುಲ್, ಬ್ಯೂಟಿಫುಲ್, ಕಲರ್ಫುಲ್ ಹೂ. ಕೆಲವರಿಗೆ ಇಲ್ಲಿ ಮಲ್ಲಿಗೆ ಹೂ ಇಷ್ಟ ಅಲ್ಲ, ಪಾಪ ಅದಕ್ಕೆ ಕೊಡ್ತಾ ತಾರಾಯಿಗೆ ಹಾಕಿದ್ದಾರೆ ಹೂ. ಓಕೆ, ಹೂ. ಆಮೇಲೆ ಒಂದು ಬಟ್ಟೆದು ಕಟ್ಟಿತ್ತು,
ಒಂದು ಬಟ್ಟೆದು ಚೀಲ ಮಾಡಿ, ವೈಟ್ ಬಟ್ಟೆ ಚೀಲ ಮಾಡಿ ಅದರೊಳಗೆ ಏನಾಯ್ತು ಹರಿದೆ. ನನಗೆ ಅದರಲ್ಲಿ ಮುರಿದು ಬಿಸಾಡೋರಿಗೆ ಏನೇನಾಗಿತ್ತು ಹರಿದು ನೋಡುವಾಗ ಕ್ರಾಸ್ ಕೋಂತು. ಅದಕ್ಕೆ ಇನ್ನೂ ಕೆಲವು ಬೇಡವಾದ ಸಂಗತಿಗಳು ಅದರ ಒಳಗೆ ಎಲ್ಲ ಬ್ರೇಕ್ ಮಾಡಿ ಎಲ್ಲವನ್ನ ಕೊಟ್ಟುಬಿಟ್ಟೆ, ಹಾಕಿಬಿಡಿ ಎಲ್ಲಿ ಅದರು ಅಂತ ಹೇಳಿ. ಪ್ರಿಯ, ನಾನು ಏನು ಹೇಳ್ತೇನೆ ಅಂದರೆ, ಕೆಲವರು ಮೋಸ ಹೋಗಿದ್ದಾರೆ. ಕ್ರಾಸಿನ ವಿಷಯವನ್ನು ಮತ್ತು ಬೈಬಲ್ನ ವಿಷಯ ಮಾತ್ರ, ಬೈಬಲ್ ಕ್ರಾಸ್ ಅದು ಮೇಲಿಂದ ಮೇಲೆ ಮಾತ್ರ, ಅದರ ಒಳಗಿನ ಸಾರಾಂಶ ಇಲ್ಲ. ಅದನ್ನು ಇವತ್ತು ಮಂತ್ರತಂತ್ರಕ್ಕೆ ಉಪಯೋಗಿಸೋದು, ಜನರು ಅದನ್ನು ವಂಚಿಸುವ ಆತ್ಮ. ಯಾಕೆ? ಕ್ರಾಸನ್ನು ಪ್ರೀತಿಸುವವರು, ಆ ಬೈಬಲ್ ಪವರ್ಫುಲ್ ಎಂಬುದಾಗಿ ಹೇಳಿಕೊಂಡವರು ಎಣಿಸುವವರು ಅವರನ್ನು ಒಂಥರ ವಂಚನೆಗೆ ನಡೆಸುವಂಥದ್ದು, ವಂಚಿಸುವುದು ಅವರನ್ನು. ಪ್ರಿಯರೇ, ಬೈಬಲ್ ತಲೆದಿಂಬಡಿಯಲ್ಲಿ ಇಡೋದಕ್ಕಾಗಿ ಅಲ್ಲ, ಬೈಬಲ್ ಸ್ಟ್ಯಾಂಡ್ ಮೇಲೆ ಇಟ್ಟು ಹೂ ಮಾಲೆ ಹಾಕೋದಕ್ಕಾಗಿ ಅಲ್ಲ. ಬೈಬಲ್ಲೇ ಅದರಲ್ಲಿ ಬರೆದಿರುವಂಥ ಅದರಲ್ಲಿರುವಂಥ ದೇವರೇ ಬೆಳಕಾಗಿದ್ದಾನೆ. ಒಂದು ಬೆಳಕಿನ ಅಡಿಯಲ್ಲಿ ಇಡುವುದಂತ ಅದಕ್ಕಲ್ಲ. ಬೈಬಲ್ ಯಾವುದಕ್ಕಾಗುತ್ತಂಟ? ರೀಡ್ ಮಾಡಿ ಅದರಿಂದ ಸ್ಪಿರಿಚುವಲ್ ವಿಸ್ಡಮ್ ಪಡೆದುಕೊಂಡು ಎಲ್ಲಿ ಜಾಗರೂಕರಾಗಿರಬೇಕು, ಎಲ್ಲಿ ನಾವು ಏನು ಮಾಡಬೇಕು ಅದನ್ನು ಮಾಡುವಂತೆ, ಯಾರು ಮಾಡಬಾರ್ದು ಅದನ್ನು ಮಾಡದಂತೆ ನಮ್ಮನ್ನು ಪ್ರೊಟೆಕ್ಟ್ ಮಾಡೋದಕ್ಕಾಗಿ, ನಮ್ಮನ್ನು ಸೇವ್ ಮಾಡೋದಕ್ಕಾಗಿರುವಂಥದ್ದು, ನಮ್ಮ ರಕ್ಷಣೆಗಾಗಿ ಇದು ವಾಕ್ಯ ಕೊಡಲ್ಪಟ್ಟಿದೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯ. ಏನೇ ಇರಲಿ, ಬದುಕಿಸುವಂಥದ್ದು ಏನು? ಆತ್ಮವೇ ಅಲ್ವಾ? ಇನ್ನೊಂದು ವಾಕ್ಯ ನಾನು ಕೊಡ್ತೇನೆ, 2 ವಾಕ್ಯ ಕೊಟ್ಟೆ ಅಲ್ಲ, 3ನೇ ವಾಕ್ಯ ರೋಮನ್ಸ್ 8:9 ಅಲ್ಲಿ ಹೇಳ್ತದೆ, ಯಾವನಿಗಾದರೂ ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ. ಅವನು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿರ್ಬೋದು, ಕ್ರೈಸ್ತ ಕುಟುಂಬದಲ್ಲಿ ಬೆಳೆದಿರ್ಬೋದು, ಆದರೆ ಅವನಲ್ಲಿ ದೇವರ ಆತ್ಮನು ಇಲ್ಲದಿದ್ದರೆ ಅವನು ಕ್ರಿಸ್ತನವನು ಅಲ್ಲ ಅಂತ ಹೇಳ್ತದೆ ಅಲ್ವಾ? ಕೆಳಗಿನ ಬಿ ಪಾರ್ಟ್ 8:9 ಬಿ ಪಾರ್ಟ್, ಯಾವನಿಗಾದರೂ ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ. ಕ್ರೈಸ್ತ ಹೇಳಿಕೊಂಡು ಜೀವಿಸಬಹುದು, ದೇವರ ವಾಕ್ಯವನ್ನು ತೆರೆಯದೆ, ಓದದೆ, ಈ ರೀತಿಯ ಮೋಸಗಳಿಗೆ ಒಳಗಾಗಿ ಜೀವಿಸಬಹುದು. ಆದರೆ ಒಂದು ದಿವಸ ಬರುವಾಗ, ಸ್ವಾಮಿ ನೋಡುವಾಗ, ಯಾರಲ್ಲಿ ಕ್ರಿಸ್ತನ ಆತ್ಮನು ಇಲ್ಲದಿದ್ದನೋ ಅವನು ಕ್ರಿಸ್ತನವನು ಅಲ್ಲ. ಹಾಗಾದರೆ ಇದು ಯಾಕೆ ಕ್ರಿಸ್ತನ ಆತ್ಮ? ಬದುಕಿಸುವಂಥದ್ದು ಆತ್ಮದ ಯಾಕೆ? ಅಲ್ಲಿ ಜೀವ ಊದಿದನಂದರೆ ಪರಿಶುದ್ಧಾತ್ಮನನ್ನು ಕೊಟ್ಟಿದ್ದಾರೆ. ಅವರು ತಕೊಂಡು ತಿಂದರು, ಆವಾಗ ಏನಾಯ್ತು ಗೊತ್ತುಂಟ? ಅವರ ಆತ್ಮಿಕ ಜೀವ ಕಳ್ಕೊಂಡ್ರು, ಡಿಸ್ಕನೆಕ್ಟ್ ಆಯಿತು. ಪವಿತ್ರಾತ್ಮ ಎಲ್ಲಿ ಇಲ್ವೋ ಅಲ್ಲಿ ದೇವರ ಸಾನ್ನಿಧ್ಯದ ಅನುಭವ ಇಲ್ಲ. ಹಾಲೆಲೂಯಾ. ಪರಲೋಕದ ಕನೆಕ್ಷನ್ ಇಲ್ಲ. ಎಲ್ಲಿ ಯಾರಲ್ಲಿ ಪವಿತ್ರಾತ್ಮನು ಇದ್ದಾನೋ ಅವರು ಮಾತ್ರ ಪರಲೋಕದ ಕನೆಕ್ಷನಲ್ಲಿ ಇರುವವರಾಗಿದ್ದಾರೆ. ಹಾಗಾದರೆ 2 ಜೀವ ಹೇಳಿದಲ್ಲ, ಅವರು ಕಳ್ಕೊಂಡದ್ದು ಆತ್ಮಿಕ ಜೀವ. ಪರಿಶುದ್ಧಾತ್ಮನ ಕಳ್ಕೊಳ್ಳೋದ್ರ ಮೂಲಕ ದೇವರನ್ನೇ ಕಳ್ಕೊಂಡ್ರು. ಭಯದಲ್ಲಿ, ಗಲಿಬಿಲಿಯಲ್ಲಿ, ದುಃಖದಲ್ಲಿ, ಕಣ್ಣೀರಿನಲ್ಲಿ, ಸಂಕಟಗಳಲ್ಲಿ ನಂತರ ಅವರು ವಾಸಿಸ್ತಾ ಬಂದರು ಅಲ್ವಾ? ಆದಮ ಅವರ ಚರಿತ್ರೆ ನೋಡುವಾಗ, ಹಾಲೆಲೂಯ, ಆ ಕಳೆದುಕೊಂಡ ಆತ್ಮನು ತಿರುಗಿ ನಮಗೆ ನಾವು ಪಡೆದುಕೊಳ್ಳೋದಕ್ಕಾಗಿ ಯೇಸು ಸ್ವಾಮಿ ಯಜ್ಞಾರ್ಪಿಸಲ್ಪಟ್ಟಿದ್ದಾನೆ. ಆ ಯೇಸು ನನ್ನ ಪಾಪವನ್ನು ತೆಗೆದುಕೊಂಡು ಹೋಗಿದ್ದಾನೆಂಬಂಥ ಸತ್ಯವನ್ನು ನೀವು ತಿಳಿದುಕೊಂಡು ನಮ್ಮ ಜೀವಿತವನ್ನು ಯೇಸುವಿಗೆ ಒಪ್ಪಿಸಿಕೊಟ್ಟು ದೇವರ ಕಡೆ ತಿರುಗಿಕೊಂಡು ಜೀವನ ಮಾಡುವಾಗ, ಆತನನ್ನು ರಿಸೀವ್ ಮಾಡುವಾಗ ದೇವರಾತ್ಮ ನಮ್ಮಲ್ಲಿ ಬರ್ತಾನೆ. ಆವಾಗ ನಾವು ಪರಲೋಕದ ಮಕ್ಕಳಾಗ್ತೇವೆ. ಹಾಲೆಲೂಯ, ಹಾಲೆಲೂಯ. ಈಗ ನಾಲಿಗೆಯ ವಿಚಾರ, ಓಕೆ, ಈಗ ಆ ಜೀವ ಕ್ರಿಸ್ತನ ಮೂಲಕ ಸಿಕ್ಕಿದೆ. ನಾಲಿಗೆಯ ವಿಚಾರದಲ್ಲಿ ಜಾಗ್ರತೆ ಇರೋಣ. ಆ ಜೀವವನ್ನು ಕಳ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು. ನಾನು ಹೇಳೋದಿಲ್ಲ ಸಣ್ಣ ಪುಣ್ಣ ತಪ್ಪು ಮಾಡಬೇಕು ಅಂತ ಹೇಳೋದಲ್ಲ. ನಾನು ಸಣ್ಣ ಪುಣ್ಣ ತಪ್ಪಾದರೆ ಒಮ್ಮೆಲೆ ನರಕಕ್ಕೆ ಹೋಗುವಂಥದ್ದಲ್ಲ. ಅದರಲ್ಲಿ ಹಂತಗಳಿದೆ. ದೇವರ ಮಗನಾದವನು ನಾಲಿಗೆಯಲ್ಲಿ ವಟ ಮಾತಾಡ್ತಾ ಹೋಗ್ತಾ ಇರುವಾಗ ಪಾಪ ಆಗ್ತಾ ಇದ್ರೆ ಫಸ್ಟ್ ಆಗೋದು ಅಂತ ಗೊತ್ತುಂಟ? ಅವನಲ್ಲಿರುವಂಥ ಹೋಲಿ ಸ್ಪಿರಿಟ್ ಅವನನ್ನು ಎಚ್ಚರಿಸ್ತಾನೆ ಅಲ್ವಾ? ಎಚ್ಚರಿಕೆ ಕೊಡ್ತಾನೆ.
ಮಾತಾಡಬೇಡ, ಇದು ಮಾತಾಡಬೇಡ, ಒಳಗೇನೋ ಒಂಥರ ಆಗ್ತದೆ. ಅದನ್ನು ಕೇರ್ಲೆಸ್ ಮಾಡಿ ಲೋಕವನ್ನೇ ನೋಡಿ, ತನ್ನ ಎದುರಲ್ಲಿರುವವರನ್ನು ನೋಡಿ, ಎದುರಲ್ಲಿರುವಂಥ ಸಂಗತಿಗಳನ್ನು ನೋಡಿ ಅವನು ಇನ್ನೂ ಆಪರೇಟ್ ಆಗ್ತಾ ಬಂದರೆ ಸೆಕೆಂಡ್ ಆಗುವಂಥದ್ದೇನು ಗೊತ್ತುಂಟ, ಪರಿಶುದ್ಧಾತ್ಮನ ಅವನಲ್ಲಿ ದುಃಖಿಸ್ತಾನೆ, ತುಂಬ ಕೂಗ್ತಾನೆ. ವೆರಿ ಸೆನ್ಸಿಟಿವ್. ಅವನ ಮಾತನ್ನು ಕೇಳಿದ್ರೆ ಅವನಿಗೆ ದುಃಖ ಆಗ್ತದೆ. ಯಾಕೆ ಗೊತ್ತುಂಟ, ಅವನು ಇರುವುದು ಅವನ ಸಹಾಯಕ್ಕಾಗಿ ಅಲ್ಲ, ಆತನಿಗೆ ಯಾವ ಸಹಾಯ ಬೇಕಂತ ಇಲ್ಲ. ಹೋಲಿ ಸ್ಪಿರಿಟ್ ಆತನು ದೇವರಾಗಿದ್ದಾನೆ. ಆ ದೇವರು ಇವತ್ತು ನಮ್ಮಲ್ಲಿರುವುದು ನಾವು ಕಡೆಯವರೆಗೂ ದೃಢವಾಗಿ ನಿಂತುಕೊಂಡು ಆ ದೈವಿಕ ಆಶೀರ್ವಾದದಲ್ಲಿ ನಾವು ಆನಂದಿಸುವವರಾಗಬೇಕೆಂಬುದಾಗಿ. ಹಲ್ಲೆಲೂಯಾ. ಆತನಿಗೆ ಯಾಕೆ ದುಃಖ ಆಗ್ತದೆ ಗೊತ್ತಾ? ದೇವರಿಗೆ ನಮ್ಮ ಮೇಲೆ ಅಷ್ಟು ಪ್ರೀತಿ. ಆತನಿಗೆ ಯಾಕೆ ದುಃಖ ಆಗ್ತದೆ ಗೊತ್ತುಂಟ, ಆತನಿಗೆ ಏನು ಸಮಸ್ಯೆ ಇಲ್ಲ ಎಣಿಸ್ಲಿಕ್ಕೆ ಹೋದರೆ, ಆದರೆ ನಿನ್ನನ್ನು ತ್ಯಜಿಸುವುದೇ ಸಮಸ್ಯೆ. ದೇವರಿಗೆ ದುಃಖ ಯಾಕೆ ಆಗ್ತದೆ ಗೊತ್ತುಂಟ, ತನ್ನ ಮಕ್ಕಳು ತನ್ನಿಂದ ದೂರ ಹೋಗುವುದಾದರೆ ಅದೇ ಒಂದು ಸಮಸ್ಯೆ ಆತನಿಗೆ. ಅಷ್ಟು ಪ್ರೀತಿ, ಅದಕ್ಕೆ ದುಃಖ ಆಗ್ತದೆ. ದುಃಖ ಆದ ನಂತರ ಮೂರನೇ ಹಂತಕ್ಕೆ ಬರುವುದು, ಒಬ್ಬ ತಪ್ಪು ಮಾಡಿ ಪವಿತ್ರಾತ್ಮನ ಎಚ್ಚರಿಸ್ತಾ ಇದ್ದರೂ ಕೂಡ ಕೇಳದೇ ಇದ್ದಾಗ ಅವನು ದುಃಖಕ್ಕೊಳಗಾಗ್ತಾನೆ. ಒಳಗೆ ಗೊತ್ತಾಗ್ತದೆ ಏನೋ ಒಂಥರ ಆಗ್ತಾ ಇರ್ತದೆ, ಏನೋ ಒಂಥರ ಹಾಕೊಂಡು ತಿಳ್ಕೊಳ್ಳಿ. ಕೂಡಲೇ ಹೋಗಿ ಪರಿಶುದ್ಧಾತ್ಮನು ದುಃಖಕ್ಕೆ ಒಳಗಾಗಿದ್ದಾನೆ ನೋಡ್ರಿ, ನಮ್ಮ ಮಾತಿನಿಂದ ದುಃಖಕ್ಕೆ ಒಳಗಾಗಿದ್ದಾನೆ ನೋಡ್ರಿ. ಮೂರನೇ ಹಂತ ಬರ್ತದೆ. ಯಾವುದು ಹಂತ ಗೊತ್ತುಂಟ? ಪವಿತ್ರಾತ್ಮ ನಂದಿ ಹೋಗುವಂಥ. ಅದರ ಅರ್ಥ ಏನಂದರೆ, ಅವನು ಕ್ರಿಯೆಯಲ್ಲಿ ಇರ್ತಾನೆ, ನಮ್ಮನ್ನು ಎಚ್ಚರಿಸ್ತಾನೆ, ನಮಗೆ ಸಹಾಯ ಮಾಡ್ತಾನೆ, ಅರಿವು ಕೊಡ್ತಾ ಇರ್ತಾನೆ, ಅನೇಕ ಕಾರ್ಯಗಳು ಮಾಡ್ತಾ ಇರ್ತಾನೆ. ನಾವು ಇನ್ನೂ ಕೇಳದೆ, ಎಚ್ಚರವಾಗದೆ, ಆತನ ಕೂಗನ್ನು ಕೂಡ ದುಃಖವನ್ನು ಅರ್ಥ ಮಾಡಿಕೊಳ್ಳದೆ ಇನ್ನೂ ಅದರಲ್ಲೇ ವಟ 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 ಅಂತ ಹೋಗ್ತಾ ಇದ್ರೆ ಅವನ ಕಾರ್ಯ ಸ್ಥಗಿತವಾಗ್ತದೆ, ಅಲ್ಲೇ ಸ್ಟಾಪ್ ಆಗ್ತದೆ. ನಮಗೆ ಯಾವ ಹೆಲ್ಪ್ ಪವಿತ್ರಾತ್ಮಂದು ಸಿಗೋದಿಲ್ಲ. ಮತ್ತೆರದ ಹಂತ ಇನ್ನೂ ಕೂಡ ತಪ್ಪು ಮಾಡ್ತಾ ಹೋದರೆ ನಾಲ್ಕನೇ ಹಂತ ಬರೋದು, ನಮ್ಮ ದೇಹದ ಮೇಲೆ ಜಡ್ಜ್ಮೆಂಟ್ ಪಾಸ್ ಆಗುವ ಹಂತ ಬರೋದು. ಬಲಹೀನತೆಗಳು, ಅನಾರೋಗ್ಯಗಳು, ಸೈತಾನನ ಕೈಗೆ ಒಪ್ಪಿಸಲ್ಪಡುವಂಥ ಹಂತ ಬರುವುದು. ಅದರ ಮೂಲಕ ಆದರೂ ತಿರುಗಿಕೊಳ್ಳಿ, ನಿಲ್ಲಿ ಎಂಬುದಾಗಿ. ಮತ್ತೆ ಕೇಳದಿದ್ದರೆ ಏನು ಗೊತ್ತಾ, ಒಂದೇ ಇವನು ಬೇಡ, ಇವನು ನನಗೆ ಬೇಕೆಂಬಂತ ಒಂದಿದ್ರಿಂದ ಮತ್ತು ಐದನೇ ಇದೇನೆಂದರೆ, ನಂತರ ಅವನ ಜೀವಿತದಲ್ಲಿ ಬರುವಂಥ ಹಂತ ಯಾವುದು ಗೊತ್ತುಂಟ? ಯಾವುದಂತ ಗೊತ್ತುಂಟ? ಕೊನೆಯದಾಗಿ ಬರುವಂಥ ಹಂತ. ಅಷ್ಟರವರೆಗೆ ಅವನ ಅಲಕ್ಷ್ಯ ಮಾಡಿ ಹೋಗ್ತಾ ಇರುವಾಗ ಕೊನೆಗೆ ಬರುವಾಗ ಹಂತ ಯಾವುದು ಗೊತ್ತುಂಟ? ಅವನು ಒಂದೇ ಪವಿತ್ರಾತ್ಮನನ್ನು ದೂಷಿಸುವಂತೆ ಸೈತಾನ ಮಾಡಿಬಿಡ್ತಾನೆ, ಅಥವಾ ಯೇಸುವನ್ನು ಅಲ್ಲಗಳೆಯುವಂತೆ ಮಾಡಿಬಿಡ್ತಾನೆ. ಈ ಎರಡು. ಒಬ್ಬ ವಿಶ್ವಾಸಿ ಆದವನು ಈ ಹಂತಕ್ಕೆ ಬರುವಾಗ ಅವನು ಮತ್ತೆ ನಾಶನ, ಡಿಸ್ಟ್ರಾಕ್ಷನ್. ನೋಡಿ ದೇವರ ಪ್ರೀತಿ ನೋಡಿ, ಈ ಹಂತಗಳನ್ನು ದೇವರು ಯಾಕೆ ಇಟ್ಟದ್ದು? ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದಾಗಿ ಆತನ ಇಷ್ಟ. ಈ ಹಂತಗಳು ಉಂಟಂತ ನಾವು ಕೃಪೆ ಉಂಟಂತ ಇನ್ನೂ ಪಾಪಗಳನ್ನು ಮಾಡಬೇಕಾ? ನಾವು ಮಾಡಬಾರ್ದು. ಹಾಗಾದರೆ ತಿಳ್ಕೊಳ್ಳಿ, ಆತ್ಮಿಕ ಜೀವವನ್ನು ಪಡೆದುಕೊಂಡಿರುವವರು, ನಾನು ಹೇಳಿದೆಲ್ಲ ಅನೇಕ ಸಾರಿಗೆ ದೇವರಿಗೆ ಇಷ್ಟವಾಗದ ರೀತಿಯಲ್ಲಿ ನಮ್ಮ ಬಾಯಿಯಲ್ಲೋ, ನಡೆಯಲ್ಲಿಯೋ, ನುಡಿಯಲ್ಲಿಯೋ, ಕ್ರಿಯೆಯಲ್ಲಿಯೋ ಜೀವಿಸ್ತಾ ಹೋಗುವಾಗ ಈ ಹಂತಗಳನ್ನು ದಾಟಿ ಹೋಗಬೇಕಾಗ್ತದೆ. ಡೌನ್ ಫೋಲ್ ಸ್ಟಾರ್ಟ್ ಆದರೆ, ಇಳಿಮುಖ ಸ್ಟಾರ್ಟ್ ಆದರೆ ಅದು ಕಂಪ್ಲೀಟ್ ಇಳಿಸಿ ಬಿಡಲಿಕ್ಕೇನೆ ನೋಡ್ತದೆ. ಗರ್ಜಿಸುವ ಸಿಂಹದೋಪದಲ್ಲಿ ಯಾರನ್ನು ನುಂಗಲಿ ಅಂತ ಕಾಯ್ತಾ ಇರುವವನುಂಟಲ್ಲ, ಇಳಿಸ್ತಾ ಹೋಗ್ಲಿಕ್ಕೆ ನೋಡ್ತಾನೆ, ಎಲ್ಲಿವರೆಗೆ ತರಲಿಕ್ಕೆ ನೋಡ್ತಾನೆ. ನನ್ನ ಬಾಯಿಯಲ್ಲಿ ನಾನು ನೀನು ಪವಿತ್ರಾತ್ಮನನ್ನು ದೂಷಿಸುವವರೆಗೆ ಅಥವಾ ಯೇಸುವನ್ನು ಅಲ್ಲಗಳೆಯುವವರೆಗೆ ತರಲಿಕ್ಕೆ ನೋಡ್ತಾನೆ. ಅದಕ್ಕೆ ಕೂಡಲೇ ದೇವರ ಸನ್ನಿಧಾನಕ್ಕೆ ಬರುವಂಥ ಒಂದು ನಮ್ಮಲ್ಲಿ ಜೀವಿತ ಅನುಭವ ಇರಬೇಕು, ತಿರುಗಿಕೊಳ್ಳುವಂಥ ಅನುಭವಗಳು ಇರಬೇಕು. ದೇವರ ಕಡೆ ತಿರುಗಿಕೊಂಡು ನಮ್ಮನ್ನು ನಾವು ಎಚ್ಚರಿಸಿಕೊಳ್ಳುವಂಥ ಅನುಭವ ಇರಬೇಕು. ಹಲ್ಲೆಲೂಯ. ಬಾಯನ್ನು ಕಾಯುವವನು ಜೀವವನ್ನು ಕಾಯ್ತಾರೆ. ಬಾಯಿಯ ಮೂಲಕ ನಮ್ಮ ಆತ್ಮಿಕ ಜೀವವನ್ನು ಕಾಯ್ದುಕೊಳ್ಳಿಕ್ಕಾಗ್ತದೆ. ಎರಡನೇ ಜೀವ, ದೇವರು ಉಸಿರು ಕೊಟ್ಟಂಥ ಈ ದೇಹ, ದೇವರ ಆಶೆ. ಶಾರೀರಿಕ ದೇಹದಲ್ಲಿ ನಾವು ಆರೋಗ್ಯವಂತರಾಗಿ ಜೀವಿಸಬೇಕು, ಆಶೀರ್ವಾದದಲ್ಲಿ ಜೀವಿಸಬೇಕು, ನಾವು ತೊಂದರೆಗೆ ಒಳಗಾಗಬಾರ್ದು ಎಂಬುದಾಗಿ ದೇವರ ಆಶೆ, ದೇವರ ಹೃದಯದ ಆಶೆ. ಆದರೆ ನನ್ನ ಬಾಯನ್ನು, ನಿಮ್ಮ ಬಾಯನ್ನು, ನಮ್ಮ ಬಾಯನ್ನು ನಾವು ಕಾದುಕೊಳ್ಳದೆ ಹೋದಾದರೆ
ಈ ಲೋಕದ ಜೀವಿತದಲ್ಲೂ ಕೂಡ ನಮ್ಮ ಯಾತ್ರೆನ ಬೇಗ ಮುಗಿಸುವಂಥದ್ದು ಅಥವಾ ಫಿನಿಷ್ ಮಾಡಿಕೊಂಡು ಡಿಸ್ಟ್ರಾಕ್ಷನ್ಗೆ ಹೋಗುವಂಥದ್ದು ಸಾಧ್ಯತೆ ಇದೆ. 2 ಎಕ್ಸಾಂಪಲ್ ಕೊಡ್ತೇನೆ. ಬಾಯಿಯ ಮೂಲಕ ಡಿಸ್ಟ್ರಾಕ್ಷನ್ ವಿಚಾರದಲ್ಲಿ, ಶಾರೀರಿಕ ಜೀವದಲ್ಲಿ ತೊಂದರೆ ತರುವಂಥ ವಿಚಾರದಲ್ಲಿ 2 ಉದಾಹರಣೆ. ಒಂದು 12ನೇ ಅಧ್ಯಾಯ 22ನೇ ವಚನ, ಅರಣ್ಯಕಾಂಡ ನಂಬರ್ಸ್ 12:22. ಮೋಶೆ, ಅಭಿಷಿಕ್ತನಾದಂಥ ಮೋಶೆಯ ವಿರುದ್ಧವಾಗಿ ಆರೋನ ಮತ್ತು ಮಿರಿಯಾಮ ಮಾತಾಡಿದಾಗ ಏನಾಯಿತು? ದೇವರ ಕೋಪ ಅವರ ಮೇಲೆ ಬಂತು. ಅವ್ರು ಮಾತಾಡಬಾರ್ದಿತ್ತು. ಅವನೇನೊಂದು ಸ್ವಲ್ಪ ನಿಜವಾಗಿ ಮಿಸ್ಟೇಕ್ನಾಗೇ ಕಾಣ್ತಾ ಉಂಟು. ಅನ್ಯ ದೇಶದ ಸ್ತ್ರೀಯನ್ನು ಮದುವೆ ಆಗ್ತದೆ, ಕೂಶ್ ದೇಶದ ಸ್ತ್ರೀಯನ್ನು ಮದುವೆ ಆಗ್ತಾ ಇದ್ದಾನೆ. ಆದರೆ ಅದು ಅವನಿಗೆ ಅವನ ದೇವರಿಗೂ ಸಂಬಂಧಪಟ್ಟ ದೇವರು ಅವನ ಹತ್ರ ಮಾತಾಡಿ ಹಲಲುಯ್ಯ ಸರಿಪಡಿಸ್ಲಿಕ್ಕಿದ್ದಾನೆ. ಅದು ಇವರು ಏನು ಮಾಡಿದ್ರು? ಇವರು ಅವರಿಗೆ ಸಹಾಯಕರಾಗಿದ್ದವರು ಅವನ ಆಂಟಿಯಾಗಿ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ನಂಬರ್ಸ್ 12 ಇಲ್ವಾ? 12:22 ಅಲ್ಲ? ಸಾರಿ ಕ್ಷಮಿಸಿ, ಅದು ಬೇರೆ ವಿಷಯ. ವರ್ಸ್ 1 12:1 1 2 3 ಸಾರಿ. ಹಾಗಾದ್ರೆ 22 ಅಲ್ಲಲ್ಲ, 1 ನೋಡಿ. 1 ಮೋಶೆ ಕೂಶ್ ದೇಶದ ಸ್ತ್ರೀಯನ್ನು ಮದುವೆ ಮಾಡಿಕೊಂಡ. ಅಲ್ಲಿವರೆಗೆ 10ವರೆಗೆ ಇದೆ. ಓಕೆ. ಆಗ ಆರೋನನು ಮೋಶೆಗೆ, ಅಯ್ಯ, ನಾವು ವಿವೇಕವಿಲ್ಲದೆ ನಡೆದು ದೋಷಿಗಳಾದರೂ. ನೀವು ಯಾವ್ದು ಓದ್ತಾ ಇದ್ದೀರಿ? ಮೋಶೆ ಕೂಶ್ ದೇಶದ ಸ್ತ್ರೀಯನ್ನು ಮದುವೆ ಮಾಡಿಕೊಂಡನು. ಅದರ ನಿಮಿತ್ತ ಮಿರಿಯಾಮಳು ಆರೋನನು ಅವನಿಗೆ ವಿರೋಧವಾಗಿ ಮಾತಾಡುವವರಾಗಿ ಯೆಹೋವನು ಮೋಶೆಯ ಮೂಲಕವಾಗಿ ಮಾತ್ರವೇ ಮಾತಾಡಿದ್ದಾನೋ, ಅವ್ರನ್ನ ಮೂಲಕ ಮಾತ್ರ ನಾಪಿನಿ ಬೆಂಕಲ್ಡಾ ಪೂಜೆ ನಮ್ಮ ಮೂಲಕವೂ ಆತನು ಮಾತಾಡಲಿಲ್ಲವೇ? ನಮ್ಮ ಮೂಲಕ ಆಗ್ಲಿಲ್ವೇ? ನಮ್ಮ ಮೂಲಕ ಅದ್ಭುತ ಆಗ್ತಾ ಇಲ್ವೇ? ನಮ್ಮ ಮೂಲಕ ಅದಾಗ್ತಾ ಇಲ್ವೇ? ಇದಾಗ್ತಾ ಇಲ್ವೇ? ಮಾತಾಡಿಲ್ವೇ ದೇವರು? ಆಮೇಲೆ ಎಂದು ಹೇಳಿಕೊಂಡರು. ಆ ಮೋಶೆ ಭೂಮಿಯ ಮೇಲಿರುವ ಎಲ್ಲ ಮನುಷ್ಯರಿಗಿಂತಲೂ ಬಹು ಸಾತ್ವಿಕನು. ಹೀಗಿರಲಾಗಿ ಅವರು ಆಡಿದ ಮಾತನ್ನು ಯೆಹೋವನು ಕೇಳಿ ಪಕ್ಕನೆ ಮೋಶೆ, ಆರೋನ, ಮಿರಿಯಾಮರಿಗೆ, ನೀವು 3 ಮಂದಿಯು ದೇವದರ್ಶನದ ಗುಡಾರಕ್ಕೆ ಬರಬೇಕೆಂದು ಆಜ್ಞಾಪಿಸಿದನು. ಆ 3 ಬಂದಾಗ ಯೆಹೋವನು ಮೇಘಸ್ತಂಭದೊಳಗೆ ಇಳಿದು ಬಂದು ದೇವದರ್ಶನದ ಗುಡಾರದ ಬಾಗಲಲ್ಲಿ ನಿಂತು ಆರೋನ, ಮಿರಿಯಾಮರನ್ನು ಹತ್ತಿರಕ್ಕೆ ಕರೆದನು. ಅವರು ಬಂದಾಗ ಆತನು, ನನ್ನ ಮಾತನ್ನು ಕೇಳಿರಿ. ನಿಮ್ಮಲ್ಲಿ ಪ್ರವಾದಿ ಇದ್ದರೆ ನಾನು ಅವನಿಗೆ ಜ್ಞಾನ ದೃಷ್ಟಿಯಲ್ಲಿ ಕಾಣಿಸಿಕೊಳ್ಳುವೆನು, ಇಲ್ಲವೇ ಸ್ವಪ್ನದಲ್ಲಿ ಅವನ ಸಂಗಡ ಮಾತಾಡುವೆನು. ನನ್ನ ಸೇವಕನಾದ ಮೋಶೆ ಅಂಥವನಲ್ಲ. ಅವನು ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು. ಅವನ ಸಂಗಡ ನಾನು ಗೂಢವಾಗಿ ಅಲ್ಲ, ಪ್ರತ್ಯಕ್ಷದಲ್ಲಿ ಸ್ಪಷ್ಟವಾಗಿಯೇ ಮಾತಾಡುವೆನು. ಅವನು ಯೆಹೋವನ ಸ್ವರೂಪವನ್ನೇ ದೃಷ್ಟಿಸುವನು. ಹೀಗಿರಲು ನೀವು ನನ್ನ ಸೇವಕನಾದ ಮೋಶೆಗೆ ವಿರೋಧವಾಗಿ ಮಾತಾಡುವುದಕ್ಕೆ ಭಯಪಡಬೇಕಾಗಿತ್ತು ಎಂದು ಹೇಳಿ ಕೋಪಗೊಂಡು ಹೋದನು. ನೋಡಿ, ಮೋಶೆ ದೇವರ ಹೃದಯದಲ್ಲಿದ್ನು. ದೇವರ ಮನೆಯಲ್ಲೆಲ್ಲ ಏನಾಗಿದ್ನಂತೆ? ಅವನು ನಂಬಿಗಸ್ತನಾಗಿದ್ನು. ದೇವರಿಗೆ ಇಷ್ಟ ಆಗಲಿಲ್ಲ. ಸಮಸ್ಯೆ ಉಂಟು ಅಲ್ವಾ? ಆದರೆ ಅದು ದೇವರು ಅವನ ಹತ್ರ ಮಾತಾಡ್ತಾರೆ. ಇವರಿಗೆ ಮಾತಾಡಲಿಕ್ಕೆ ರೈಟ್ಸ್ ಕೊಟ್ಟಿರಲಿಲ್ಲ, ಆದರೆ ಇವರು ಮಾತಾಡ್ತಾರೆ. ಇದರಲ್ಲಿ ನನಗೆ ನಿಮಗೆ ಒಂದು ಗೊತ್ತಾಗ್ತದೆ, ಯಾವುದು ನಮಗೆ ಮಾತಾಡಲಿಕ್ಕೆ ರೈಟ್ಸ್ ಉಂಟು ಅದನ್ನು ಮಾತ್ರ ಮಾತಾಡಬೇಕು. ಅದು ಕೂಡ ಸ್ಪಿರಿಟ್ ಲೀಡ್ ಆದರೆ ಮಾತ್ರ ಮಾತಾಡಬೇಕು. ಇಲ್ಲಾದರೆ ಪರರ ವಿಷಯದಲ್ಲಿ ತಲೆ ಹಾಕಲಿಕ್ಕೆ ಹೋಗಬಾರ್ದು. ಕೆಲವು ಸರಿ ಅದು ದೇವರಿಗೆ, ಅದು ಸಮಸ್ಯೆ ಇದ್ದರೂ ಕೂಡ ದೇವರಿಗೆ ಒಳ್ಳೆ ಆಗೋದಿಲ್ಲ. ಅದರ ನಿಮಿತ್ತ ಏನಾಯ್ತು ಗೊತ್ತಾ? 8 ಮತ್ತು 9ನೇ ವಚನ ಎಲ್ಲ ಓದುವಾಗ ಅಲ್ಲಿ ತೊನ್ನು ರೋಗ ಹಿಡಿತು. ನೋಡಿ, ಅಲ್ಲಿ ಒಂದು ನಾಶನ ಬಂತು. ಒಂದು ತೊನ್ನು ರೋಗಕ್ಕೆ ಅವರು ಏನಾದರೂ ತುತ್ತಾದರು. ಅದಕ್ಕೆ ನನಗೆ ಒಂದು ಯಾವಾಗಲೂ ನೆನಪಿಗೆ ಬರೋದು ಏನು ಗೊತ್ತುಂಟ? ಯೂದನ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 9ನೇ ವಚನ ನನಗೆ ದೇವರ ವಾಕ್ಯ ಹೆಲ್ಪ್ ಮಾಡ್ತದೆ. 1ನೇ ಅಧ್ಯಾಯ 9ನೇ ವಚನ ಏನು ಹೇಳ್ತಾರೆ ಗೊತ್ತುಂಟ? ಅಲ್ಲಿ ಯಾರ ಕುರಿತಾಗಿ ಹೇಳ್ತಾರೆ? ಮಿಕಾಯಲ ದೂತ ಮತ್ತು ಸೈತಾನ. ಮೋಶೆಯ ಶವದ ವಿಷಯದಲ್ಲಿ ಆದರೆ ಪ್ರಧಾನ
ದೇವದೂತನಾದ ಯೂದನು 1:9. ಮಿಕಾಯೇಲನು ಮೋಶೆಯ ಶವದ ವಿಷಯದಲ್ಲಿ ಸೈತಾನನೊಂದಿಗೆ ವ್ಯಾಜ್ಯವಾಡಿ ವಾಗ್ವಾದ ಮಾಡಿದಾಗ ಅವನು ಸೈತಾನನ ಮೇಲೆ ಕೂಡ ದೂಷಣಾಭಿಪ್ರಾಯವನ್ನು ಹೇಳುವುದಕ್ಕೆ ಧೈರ್ಯಗೊಳ್ಳದೆ, ಅವ ಸೈತಾನನೇ ಆದರೆ ಅವ ಎಲ್ಲಿದ್ದವ ಪರಲೋಕದಲ್ಲಿ ಒಂದು ಸಮಯದಲ್ಲಿದ್ದವ, ಅನಾಯಿಂಟೆಡ್ ಒನ್, ವರ್ಷಿಪರ್. ಅವನ ಮೇಲೆ ಕೂಡ ದೂಷಣಾಭಿಪ್ರಾಯ ಹೇಳುವುದಕ್ಕೆ ಧೈರ್ಯಗೊಳ್ಳದಂತೆ. ನೋಡಿ, ಒಂದು ದೇವರ ನೀತಿ ಹೇಗಿರ್ತದೆ ಅಂದರೆ, ಕೆಲವೊಂದು ಕೆಲಸ ನಮಗೆ ಕೊಟ್ಟಿರೋದಿಲ್ಲ, ಎಲ್ಲ ಒಟ್ಟಾರೆ ಎಲ್ಲದಕ್ಕೂ ಕೈ ಹಾಕೋದು, ಬಾಯಿ ಹಾಕೋದು, ನಾನಾಗಲಿ ನೀವಾಗಿ ಮಾಡಬಾರ್ದು. ಪ್ರೆಸೆನ್ಸ್ ಆಫ್ ಗಾಡಲ್ಲಿ ಕೂತ್ಕೊಂಡು ಯಾವುದು ಮಾತಾಡಬೇಕಾ ಅದೇ ಮಾತಾಡಬೇಕು, ಇಲ್ಲದ್ರೆ ಜೀವಕ್ಕೆ ತೊಂದರೆ ಆಗ್ತದೆ, ಸ್ಪಿರಿಚುವಲ್ ಲೈಫ್ಗೆ ತೊಂದರೆ ಆಗ್ತದೆ, ಫಿಸಿಕಲ್ ಲೈಫ್ಗೆ ತೊಂದರೆ ಆಗ್ತದೆ. ಅವನು ಹೇಳ್ತಾ ಇದ್ದಾನೆ, ದೇವರು ನಿನ್ನನ್ನು ದೂಷಣಾಭಿಪ್ರಾಯ ನೀಡೋದಕ್ಕೆ ಧೈರ್ಯಗೊಳ್ಳದೆ ಕರ್ತನು ನಿನ್ನನ್ನು ಖಂಡಿಸಲಿ ಅಂತ ಹೇಳಿದನು. ಈ ಮಾತು ಯಾವಾಗಲೂ ಮಾತಾಡ್ತಾರೆ, ಅದಕ್ಕೆ ನನಗೆ ಭಯ ಆಗ್ತದೆ. ನಾನು ಇಷ್ಟೇ ಹೇಳೋದು, ಅವು 6 ಉಲ್ಲೇರು 6ನ ದೇವರುಲ್ಲೇರು ಯಾನು ಒಂಜು ವೇಳೆ ರೆಡ್ ಹ್ಯಾಂಡ್ ತುಯ್ಯಾಡ ಯಾನ್ ಪೋದು 2ನೇ ಪಾತ್ಯಾರ್ವೆ. ಎಷ್ಟೋ ಸಂಗತಿಗಳು ನಾನು ಇದನ್ನು ಮಾಡಿದ್ದೇನೆ. ಕೆಲವೊಂದು ವಿಷಯಗಳು ನನಗೆ ತಿಳಿದದ್ದು ನಾನು ಕೆಲವ್ರ ಹತ್ರ ಹೇಳೋದಿಲ್ಲ, ಕೆಲವ್ರಿಗೆ ಬೇಜಾರು. ಪಾಸ್ಟ್ರಿಗೆ ಗೊತ್ತಿತ್ತು ಪಾಸ್ಟರ್ ತೆರಿಪೌಜರ ಅಂತ. ನನ್ನ ಕೆಲಸ ಅಲ್ಲ ಅದು ತಿಳಿಸೋದು. ಉಡುಪಿ ಜಿಲ್ಲೆಯ ಒಂದು ದೊಡ್ಡ ಸೇವಕರು ಅವರನ್ನು ಬಚಾವ್ ಮಾಡೋದಕ್ಕಾಗಿ ಅವರ ತಪ್ಪನ್ನು ಅವರಿಗೆ ತಿಳಿಸಿ ಅವರಿಗೆ ಒಂದು ಹೆಲ್ಪ್ ಮಾಡೋದಕ್ಕೆ ರಾತ್ರಿ ಪ್ರಯಾಣ ಮಾಡಿ ಎಷ್ಟೋ ದಿನ ನಾವು ಹೊರಗೇನೆ ಇದ್ದು ಒಂದು ದೊಡ್ಡ ಕೇಡಿಂದ ಅವರು ತಪ್ಪಿಸಲ್ಪಡೋದಕ್ಕಾಗಿ ಅವರ ವಿಷಯವನ್ನು ಅವರ ಹತ್ರನೇ ಇಟ್ಟು ಅವರಿಗೇನೇ ಹೇಳಿ ಅದನ್ನು ಬೇರೆಯವರಿಗೆ ಹೇಳದೆ ದೇವರಾತ್ಮನ ಹೇಳಿದ, ಹೋಗು ನೀನು ಹೆಲ್ಪ್ ಮಾಡು. ಅವ ಒಂದು ದೇವರ ರಾಜ್ಯದ ಕಂಬ, ಅವನ ಹೆಸರು ಆಚೆಚೆ ಆದರೆ ನನಗೆ ಅವಮಾನ ಆಗ್ತದೆ. ಅವನಿಗೆ ಹೇಳು, ಇನ್ನು ಮುಂದೆ ಅದಕ್ಕೆ ಹೋಗಬೇಡ. ನೇರವಾಗಿ ಹೋಗಿ ಹೇಳಿದೆ. 100ಕ್ಕೆ 100 ಪ್ರೂಫ್ಗಳು ಬಂತು. ಮತ್ತು ಆ ಮನುಷ್ಯ, ನನಗೆ ಖುಷಿಯಾದದ್ದೇನೆಂದರೆ, ನನ್ನ ಹತ್ರ ಕಣ್ಣೀರಿಟ್ಟು ಅವರು ಒಪ್ಪಿಕೊಂಡ್ರು ಏನೆಲ್ಲ ನಡೆದಿದೆ ಎಂಬುದಾಗಿ. ನಾನು ಹೇಳಿದೆ ಸಾರಿ ಎಲ್ಲ, ನಾನು ಅವ್ರ ಹತ್ರ ಎಲ್ಲ ಕೇಳಲಿಕ್ಕೆ ಹೋಗಲಿ, ಬೇಡ 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 ಬೇಡ, ನೀವು ನನ್ನ ಹತ್ರ ಅಲ್ಲ, ನಿಮ್ಮನ್ನು ಪ್ರೀತಿಸಿದಾತನ ನಿಮ್ಮ ದೇವರ ಹತ್ರ ಒಪ್ಪಿ ಅರಿಕೆ ಮಾಡಿ ಬಿಟ್ಟು ಬಿಡಿ, ನನಗೆ ಹೇಳಬೇಡಿ. ಯಾಕಂದರೆ ನಾನು ಮನುಷ್ಯ, ನಾನು ಮತ್ತೆ ಅದನ್ನೇ ಹಿಡ್ಕೊಂಡು ನೀವು ಯಾವಾಗಲೂ ಮೇಲೆ ಬರುವಾಗ ನಾನು ಮತ್ತೆ ಏನೇ ಐತೆ ಪಾತ್ಯಾಗ ದುಂಬು ಮೊರ ಆನಿದ ತುಲ, ನನಗೆ ನಿಮ್ಮ ವಿಷಯ ಬೇಡ. ಸತ್ಯವಾಗಿ ಹೇಳ್ತೇನೆ, ಇದನ್ನು ನಾವು ಮಾಡಿದ್ದೇವೆ. ಯಾಕೊತ್ತುಂಟ, ಈ ವಾಕ್ಯದ ಮೂಲಕ ನನಗೆ ಒಂದು ಗೊತ್ತಾಗಿದೆ, ವಟ ಮಾತಾಡೋದಕ್ಕೆ, ಏನೇನು ಮಾತಾಡೋದಕ್ಕೆ ನಾನು ನೀವು ಕರೆಯಲ್ಪಟ್ಟವರಲ್ಲ. ಕಂಟ್ರೋಲ್, ಒಂದು ವೇಳೆ ಕಂಟ್ರೋಲಲ್ಲಿ ಇರುವುದಾದರೆ, ನಾಲಿಗೆ ಕಂಟ್ರೋಲ್ ಹಿಡಿದು ದೇವರಿಗೆ ಸ್ತೋತ್ರ, ದೇವರಿಗೆ ಸ್ತೋತ್ರ, ದೇವರಿಗೆ ಸ್ತೋತ್ರ. ಯೋಬನ ವಿಷಯ ನಾನು ನೆನಪಿಗೆ ತರ್ತಾನೆ. ಯೋಬ ಏನು ಹೇಳ್ತಾನೆ ಗೊತ್ತುಂಟ? ಯೋಬ ತನ್ನ ಹೆಂಡತಿ ಒಂದು ಪರಿಸ್ಥಿತಿಗೆ ಸಿಲುಕಿಕೊಂಡಿದ್ದಾಳೆ. ಒಂದು ಭಯಭಕ್ತಿಯ ಕುಟುಂಬ, ದೇವರಿಗೆ ಯಜ್ಞವನ್ನು ಸಲ್ಲಿಸ್ತಿದ್ದಂಥ ಕುಟುಂಬ. ಆದರೆ ಏನಾಯಿತು, ಒಂದೇ ದಿನದಲ್ಲಿ 10 ಮಕ್ಕಳನ್ನು ಕಳ್ಕೊಂಡಿದ್ದಾಳೆ. ತಾಯಿ ಮಕ್ಕಳನ್ನು ಕಳ್ಕೊಳ್ಳೋದಂದರೆ ಭಾಳ ನೋವು ಅಲ್ವಾ? ತಂದೆ ಅಂದಿರಾದರೂ ಒಳಗಿಂದ ನೋವಿದ್ದು ಮಾಡ್ತಾ ಇರ್ತಾರೆ. ತಾಯಿಯ ನೋವು, ಆ ಪುತ್ರ ಪುತ್ರಿ ವಾತ್ಸಲ್ಯ, ಅದು ಏನಾದ್ರು ಕಳ್ಕೊಳ್ಳೋದಾದರೆ ಒಳಗಿಂದ ತುಂಬಿ ಹೊರಗೆ ಬಂದುಬಿಡ್ತದೆ. ಅದು ಕಂಟ್ರೋಲ್ ಆಗೋದಿಲ್ಲ ಅವರಿಗೆ. ಆದರೆ ಮಕ್ಕಳನ್ನು ಕಳ್ಕೊಂಡಿದ್ದಾರೆ. ಈಚೆ ಗಂಡನ ಯೋಬನ ನಡು ನೆತ್ತಿನ ಅಂಗಲ್ನವರೆಗೆ ಹುಣ್ಣುಗಳು, ಬಾಧೆಗಳು ಕೆರೆತಾ ಇದೆ. ನೋಡಿ ಸಾಕಾಗಿದೆ, ಅವನು ಚಾಕರಿ ಮಾಡಿ ಮಾಡಿ ಸಾಕಾಗಿದೆ. 2ನೇ ಅಧ್ಯಾಯ 10ನೇ ವಚನ ಯೋಬನ ಗ್ರಂಥಕ್ಕೆ ಬರುವಾಗ ಅಲ್ಲಿ ಹೇಳ್ತಾಳೆ, ಇನ್ನು ನೀನು ದೇವರು ಅಂತ ಹೇಳ್ತೆ. ಇಷ್ಟಾದ್ರೂ ನನ್ನ ಬುದ್ಧಿ ಬರ್ತದೆ. ಡೆಸ್ಪರೇಟ್ ಆಗಿ ಸಮಸ್ಯೆಗಳಲ್ಲಿ ಸಿಲುಕಿದ ಕಾರಣ ಆಕೆ ತನ್ನ ಕಂಟ್ರೋಲನ್ನು ಕಳಕೊಂಡು, ಒಳ್ಳೆಯವಳೆ ಆಕೆ ಒಳ್ಳೆಯವಳೆ, ಸಮಸ್ಯೆಯಲ್ಲಿ ಸಿಲುಕೊಂಡಿದ್ದಾಳೆ, ಕಂಟ್ರೋಲ್ ಕಳ್ಕೊಂಡು ಹೇಳ್ತಾ ಇದ್ದಾಳೆ, ಏನು ನಿನ್ನ ದೇವರನ್ನು ದೂಷಿಸಿ ಸಾಯು. ಯಾಕೋಬನಲ್ಲ, ಯೋಬ 2:10. ಯೋಬ 2:10. ಆಗ ಯೋಬನು ಆಕೆಗೆ, ಮೂರ್ಖಳು ಮಾತಾಡಿದಂತೆ ನೀನು ಮಾತಾಡುತ್ತಿ, ದೇವರ ಹಸ್ತ ಹಿಂದೆ ಓದಿ 9th ವರ್ಡ್ ಓದಿ.
ಹೀಗಿರುವಲ್ಲಿ ಅವನ ಹೆಂಡತಿ ಅವನಿಗೆ ನಿನ್ನ ಯಥಾರ್ಥತ್ವವನ್ನು ಇನ್ನೂ ಬಿಡಲಿಲ್ಲವೋ ದೇವರನ್ನು ದೂಷಿಸಿ ಸಾಯಿ ಎಂದು ಹೇಳಿದಳು. ಅವಳು ಹೋಗಿದ್ದಾಳೆ, ಅಷ್ಟು ಎಂತ ಡೆಸ್ಪರೇಟ್ ಹೇಳ್ತಾರೆ, ಏನಾಗಿದ್ದಾಳೆ, ಒಂಥರ ಇದ್ದೇ ಆಗಿದ್ದಾಳೆ, ನಿಜವಾಗಿ ಒಳ್ಳೆಯವಳು ಅವಳು. ಆದರೆ ಯೋಬನ್ನು ಮಾತಾಡುವಾಗ ಒಂದು ಪಾಯಿಂಟ್ ನೀವು ಗೊತ್ತು ಮಾಡಿದ್ರ, ಮೂರ್ಖಳು ಮಾತಾಡಿದಾಗೆ ಮಾತಾಡಬೇಡ. ಯೋಬನ ಗ್ರಂಥ 2ನೇ ಅಧ್ಯಾಯ 10ನೇ ವಚನ. ಮೂರ್ಖಳು ಮಾತಾಡಿದಂತೆ ನೀನು ಮೂರ್ಖಳಲ್ಲ, ಮೂರ್ಖರ ಹಾಗೆ ಮಾತಾಡಬೇಡ. ಇವತ್ತು ಕ್ರೈಸ್ತ ಸಭೆ ಮೂರ್ಖರಲ್ಲ, ಫೋಲಿಶ್ ಅಲ್ಲ, ಅವರು ವಿಸ್ಡಮಲ್ಲಿರುವವರು. ಹಲ್ಲೆಲೂಯಾ, ನಾವು ವಿಸ್ಡಮಲ್ಲಿರುವವರು. ಆದರೆ ಅವರ ಹಾಗೆ ಮೂರ್ಖರ ಹಾಗೆ ಮಾತಾಡಬಾರ್ದು. ಯಾಕೆ? ತೊಂದರೆಗೆ ಒಳಗಾಗ್ತೇವೆ. ಜೀವಕ್ಕೆ, ನಮ್ಮ ಸ್ಪಿರಿಚುವಲ್ ಲೈಫ್ಗೆ, ಫಿಸಿಕಲ್ ಲೈಫ್ಗೆ ತೊಂದರೆ ಆಗ್ತದೆ. ಹಲ್ಲೆಲೂಯಾ. ಮುಂದಿನ ದಿನಗಳಲ್ಲಿ ನಾವು ಇದನ್ನು ನೋಡುವ. ನಮ್ಮ ಶಾರೀರಿಕ ಜೀವಕ್ಕೆ ಮತ್ತು ಆತ್ಮಿಕ ಜೀವಕ್ಕೆ ತೊಂದರೆ ಪಡಿಸುವಂಥ ಅನೇಕ ಸಂಗತಿಗಳಿದೆ ದೇವರ ವಾಕ್ಯದಲ್ಲಿ ನಾವು ನೋಡೋದಾದರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ದರಿಂದ ಕರ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಮೂರ್ಖಳು ಮಾತಾಡದಂತೆ ಅಥವಾ ಮೂರ್ಖರ ಹಾಗೆ ನಾನು ನೀವು ಮಾತಾಡೋದಕ್ಕೆ ಕರೆಯಲ್ಪಟ್ಟವರು ಅಲ್ಲ. ನಿನ್ನ ಬಾಯಿ ಶಿಷ್ಟನ ಬಾಯಿ ಆಗಬೇಕು. ಹಲ್ಲೆಲೂಯಾ. ಪ್ರೊವರ್ಬ್ಸ್ 10:11, 10ನೇ ಅಧ್ಯಾಯ 11ನೇ ವಚನ. ಅಲ್ಲಿ ಹೀಗೆ ಬರೆದಿದೆ, ಶಿಷ್ಟನ ಬಾಯಿ ಜೀವದ ಬುಗ್ಗೆ ಅಂತೆ. ಹಲ್ಲೆಲೂಯಾ. ಲೈಫ್ ಫಲಿಸ್ತದೆ. ಇಂಗ್ಲೀಷಲ್ಲಿ ಏನು ಹೇಳ್ತದೆ ಸಿಸ್ಟನಿಗೆ? ಜ್ಞಾನೋಕ್ತಿ 10:11. The mouth of a righteous man is a well life. Hallelujah. Hallelujah. ಶಿಷ್ಟನ ಬಾಯಿ ಜೀವದ ಬುಗ್ಗೆ ಅಂತ. ನೀವು ಯಾರು? ಮೂರ್ಖರಲ್ಲ ನಾವು. ಯೇಸು ಸ್ವಾಮಿಯನ್ನು ಅಂಗೀಕಾರ ಮಾಡಿರುವುದರಿಂದ ದೇವರ ಮಕ್ಕಳಾಗಿದ್ದೇವೆ, ನೀತಿವಂತರೆಂಬುದಾಗಿ ನಿರ್ಣಯಿಸಲ್ಪಟ್ಟಿದ್ದೇವೆ. ನಮ್ಮ ಬಾಯಿ ಆ ಮೂರ್ಖರು ಅಂದರೆ ಆತ್ಮಿಕ ಜ್ಞಾನ ಇಲ್ಲದವರ ಹಾಗೆ ನಮ್ಮ ಬಾಯಿ ಇರಬಾರ್ದು. ನಮ್ಮ ಬಾಯಿ ರೈಟಸ್ ಪೀಪಲ್ ಆಗಿರೋದನ್ನ ಶಿಷ್ಟನ ಬಾಯಿ ಆಗಿರಬೇಕು. ನೀತಿವಂತರಾಗಿರೋದನ್ನ ನೀತಿವಂತರ ಬಾಯಿ ಆಗಿರಬೇಕು. ಜೀವದ ಬುಗ್ಗೆ ನಾವು ಎಲ್ಲಿ ನೋಡಿ, ಜೀವದ ಬುಗ್ಗೆ ಅಂದರೆ ಅರ್ಥ ಅಂತ, ಜೀವದ ಬುಗ್ಗೆ ಎಲ್ಲಿ ಹೋಗಿ ನಾವು ಒಂದು ವೇಳೆ ನೀತಿವಂತರ ಬಾಯಿ ನಮ್ಮ ಮಾತುಗಳು ಆಗಿರುವಾಗ ನಾವು ಎಲ್ಲಿ ಹೋದರೂ ಡಿಸ್ಟ್ರಾಕ್ಷನ್ ಬರುವುದಿಲ್ಲ. ಲೈಫ್ ಲೈಫ್ ಲೈಫ್. ಅದಕ್ಕಾಗಿ ಸ್ವಾಮಿ ನಿನ್ನನ್ನು ಆರಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ವೇಳೆ ಸಭೆಯೇ ಇದುವರೆಗೂ ನಿನ್ನ ಬಾಯಿಯ ವಿಷಯದಲ್ಲಿ ನೀನು ಜಾಗರೂಕರು ಆಗಿಲ್ಲದೆ ಇದ್ದಿರುವುದಾದರೆ ಜಾಗರೂಕರಾಗಿರೋಣ. ಒಂದು ವೇಳೆ ಬಾಯಿ ವಿಷಯದಲ್ಲಿ ಜಾಗರೂಕರಾಗಿರೋದಾದರೆ ಕಂಟಿನ್ಯೂ ಆಗಿ ನಿಮ್ಮನ್ನು ಎನ್ಕರೇಜ್ ಮಾಡ್ತೇನೆ. ಕಂಟಿನ್ಯೂ ಆಗಿ ಹೋಗಿ. ನಮಗೆ ಡಿಸ್ಟ್ರಾಕ್ಷನ್ ಬೇಡ, ತೊಂದರೆ ಬೇಡ. ನಮಗೆ ಲೈಫ್ ಜೀವದ ಬುಗ್ಗೆ ಬೇಕು. ಹಲ್ಲೆಲೂಯಾ. ಅದಕ್ಕಾಗಿಯೇ ದೇವರು ನಿನ್ನನ್ನು ಇಟ್ಟದ್ದು. ಹಲ್ಲೆಲೂಯಾ. ದೇವರ ವಾಕ್ಯ ನಮ್ಮಲ್ಲಿ ಮಾತಾಡಿರೋದಾದರೆ ಒಂದು ಕ್ಷಣ ಎದ್ದು ನಿಂತ್ಕೊಳ್ಳೋಣ, ನಾವು ಕಮಿಟ್ ಮಾಡೋಣ. ಥ್ಯಾಂಕ್ ಯು ಜೀಸಸ್. ಓಕೆ, ಲೈವ್ನವರಿಗಾಗಿ ನಾನೊಂದು ಪ್ರೇಯರ್ ಮಾಡ್ತೇನೆ. ದೇವರ ಶಕ್ತಿಗೆ ನಿಮ್ಮನ್ನು ಮುಟ್ತಾ ಇದೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ನಾನೊಬ್ಬರನ್ನು ನೋಡ್ತಾ ಇದ್ದೇನೆ ಲೈವಲ್ಲಿ. ನೀವು ಈಗ ಇದ್ದೀರಾ ಅಥವಾ ಮತ್ತೆ ನೋಡ್ತೀರಾ ನಂಗೆ ಗೊತ್ತಿಲ್ಲ. ಬಟ್ ದೇವರೊಂದು ಜ್ಞಾನದೃಷ್ಟಿಯಿಂದ ತೋರಿಸ್ತಾ ಇದ್ದಾನೆ. ನಿಮ್ಮ ಗಂಟಲಿನ ಭಾಗದ ಒಂದು ಸೈಡಿನ ಸಮಸ್ಯೆ, ಆ ವೇದನೆಯಲ್ಲಿ ನೀವಿದ್ದೀರಿ. ನೀವು ಯಾರೋ ನನಗೆ ಗೊತ್ತಿಲ್ಲ. ನೀವು ಲೈವಲ್ಲಿ ನೀವು ನೋಡ್ತಾ ಇದ್ದೀರಾ ಅಥವಾ ನೋಡ್ತಿರೋ ಗೊತ್ತಿಲ್ಲ. ಆದರೆ ಹಲ್ಲೆಲೂಯಾ, ಈ ಸಂದೇಶ ನಿಮಗೆ ಸಿಗ್ತದೆ. ಇನ್ ದ ನೇಮ್ ಆಫ್ ಜೀಸಸ್, ಇನ್ ದ ನೇಮ್ ಆಫ್ ಜೀಸಸ್, ರಿಸೀವ್ ಯುವರ್ ಹೀಲಿಂಗ್ ರೈಟ್ ನೌ ಇನ್ ದ ನೇಮ್ ಆಫ್ ಜೀಸಸ್. Receive your healing. Shabaraba. Shekaraba lahoturabhante. Thank you, Jesus. Receive. ಇನ್ನೊಬ್ಬರು ನಾನು ನೋಡ್ತಾ ಇದ್ದೇನೆ, ಕಾಲಿನ ಭಾಗದ ಸಮಸ್ಯೆ, ದೇವರ ಶಕ್ತಿ ನಿಮ್ಮನ್ನು ಮುಟ್ತಾ ಇದೆ ಲೈವಲ್ಲಿ. ಇನ್ ದ ನೇಮ್ ಆಫ್ ಜೀಸಸ್, receive. Receive in the name of Jesus. Jesus, Jesus, Jesus.
ನೇಮ್ ಅಬೌವ್ ಆಲ್ ನೇಮ್. ಆ ನಾಮದ ಶಕ್ತಿಯನ್ನು ಎದುರಿಸುವಂಥ ಶಕ್ತಿ ಇಲ್ಲ. ಥ್ಯಾಂಕ್ ಯು ಜೀಸಸ್. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ದೇವರೇ, ನಿನ್ನ ಮಕ್ಕಳು ಕೆಲವರು ಲೈವ್ನಲ್ಲಿ ಈಗ ಕನೆಕ್ಟ್ ಆಗುವಂತೆ, ಕೆಲವರು ಮತ್ತೆ ನೋಡುವಂತೆ ನಿನ್ನ ಮಕ್ಕಳನ್ನು ಪ್ರೇರೇಪಿಸಿದ್ದೇವರೇ. ಈಗ ನೋಡುತ್ತಿರೋರು ಮತ್ತೆ ನೋಡುವವರು ಎಲ್ಲರೂ ಕೂಡ ನಿನ್ನ ವಾಕ್ಯದ ಮೂಲಕ ಪರಲೋಕದ ಒಂದು ಜ್ಞಾನಿಗಳಾಗಿ ನಾವು ಅವರು ಎಲ್ಲರೂ ಕೂಡ ನಮ್ಮ ಬಾಯಿ ಜೀವದ ಬೊಗ್ಗೆಯಾಗಿ ಫಲಿಸುವಂತೆ ಸಹಾಯ ಮಾಡಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ. ನಮ್ಮ ಬಾಯಿ, ನಮ್ಮ ಹೃದಯದ ಧ್ಯಾನ, ನಮ್ಮ ಬಾಯ ಮಾತು ನಿನ್ನನ್ನು ಪ್ಲೀಸ್ ಮಾಡೋದು, ನಿನಗೆ ಖುಷಿಪಡಿಸುವಂಥದ್ದಾಗಿರುವಂತೆ ಸಹಾಯ ಮಾಡು. ಅರ್ಪಿಸುತ್ತೇವೆ ನಿನ್ನ ಚರಣಗಳಿಗೆ. ಯೇಸುವಿನ ನಾಮದಲ್ಲಿ ಬ್ಲೆಸ್ ಆಗಲಿ. ಇನ್ ಜೀಸಸ್ ನೇಮ್ ಲಾರ್ಡ್. ಆಮೆನ್, 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 ಆಮೆನ್. ಸಭೆ ಹಾಗೆ ನಿಂತುಕೊಳ್ಳುವ